ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ V4 ನ್ಯೂಸ್. ನಾನು ದೀಕ್ಷಾ ಬಂಗೇರ. ಸೊ ನಾನಿವತ್ತು ಆಯುಷ್ ಹಬ್ಬ 2026 ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ಲಿಕ್ಕಿದ್ದೀನಿ. ಸೊ ನೀವು ಈಗಾಗಲೇ ನೋಡಿರ್ತೀರಾ, ನಾವು ಯಾಕಂತಂದ್ರೆ ಈಗಾಗಲೇ ಒಂದು ಇಂಟರ್ವ್ಯೂನ ಮಾಡಿದೀವಿ, ಅದರಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಕೂಡ ಸಿಕ್ಕಿದೆ. ಸೊ ಅದಕ್ಕಿಂತ ಜಾಸ್ತಿ ಇನ್ನೇನು ಸಿಗುತ್ತೆ ಈ ಹಬ್ಬದಲ್ಲಿ ಅನ್ನೋದನ್ನ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಸೊ ಮೊದಲನೇದಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಆಯುಷ್ ಹಬ್ಬ 2026 ಒತ್ತಡ ನಿರ್ವಹಣಾ ಕೇಂದ್ರದ ಸಂಯೋಜಕರು ಮತ್ತು ಮಂಗಳೂರಿನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ತಜ್ಞೆ ಡಾಕ್ಟರ್ ಸಂಗೀತ ಲಕ್ಷ್ಮಿ MJ ಅವರಿದ್ದಾರೆ. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಹಾಗೇನೆ ಆಯುಷ್ ಹಬ್ಬ 2026 ಹ್ಯಾಪಿ ಏಜಿಂಗ್ ಕೇಂದ್ರ ಸಂಯೋಜಕರು, ಎಕ್ಸ್ಪೋ ಕಮಿಟಿಯ ಸಂಚಾಲಕರು, ಪುತ್ತೂರಿನ ಡಾಕ್ಟರ್ ಪ್ರದೀಪ್ ಕುಮಾರ್ ಹಾಸ್ಪಿಟಲ್ ಆಫ್ ಆಯುರ್ವೇದದ ನಿರ್ದೇಶಕರಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹಾಗೇನೆ ಆಯುಷ್ ಹಬ್ಬ 2026 ಕಾರ್ಯಾಧ್ಯಕ್ಷರು, IHAM ಕರ್ನಾಟಕ ಇದರ ಪ್ರಧಾನ ಕಾರ್ಯದರ್ಶಿ, KBHSMನ ಚುನಾಯಿತ ಸದಸ್ಯರು, ಹೋಮಿಯೋಪತಿ ಸಲಹೆಗಾರರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, ಡಾಕ್ಟರ್ ರೈಸ್ ಹೋಮಿಯೋಪತಿ ಕೇಂದ್ರದ ಡಾಕ್ಟರ್ ಪ್ರವೀಣ್ ಕುಮಾರ್ ರೈ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೂ ಸ್ವಾಗತ. ಸೊ ಮೊದಲನೇದಾಗಿ ಪ್ರವೀಣ್ ಕುಮಾರ್ ರೈ ಅವರಿಗೆ ನಾನು ಕೇಳೋದಾದ್ರೆ, ಆಯುಷ್ ಹಬ್ಬ 2026 ಅಂತ ಅಂದ್ರೆ ಏನು, ಹಾಗೇನೆ ಈ ಹಿಂದೆಯೂ ಈ ಹಬ್ಬ ನಡೆದಿತ್ತ, ಎಲ್ಲಿ ನಡೆದಿತ್ತು, ಎಷ್ಟು ಬಾರಿ ನಡೆದಿತ್ತು ಅನ್ನೋದ್ರ ಬಗ್ಗೆ ನಮ್ಗೊಂದು ಡೀಟೇಲ್ಸ್. ಇದು ಈಗ ನೀವು ಆಲ್ರೆಡಿ ಹೇಳಿದ್ರಿ, ಆಯುಷ್ ಹಬ್ಬದ ಬಗ್ಗೆ ಇವಾಗ 2ನೇ ಸಂಚಿಕೆ ನಾವು ಮಾಡ್ತಾ ಇದ್ದೇವೆ. ಸೊ ಇದು ಆಯುಷ್ ಹಬ್ಬ ಏನಂತಂದ್ರೆ ಇವಾಗ ನಾವು ಇದು 3ನೇ ಸಲ ಮಾಡ್ತಾ ಇದ್ದೀವಿ. ಇದು ಮಂಗಳೂರಲ್ಲಿ, ಪರ್ಟಿಕ್ಯುಲರ್ಲಿ ದಕ್ಷಿಣ ಕನ್ನಡದಲ್ಲಿ ನಾವು ವಿವಿಧ ಆಯುಷ್ ಸಂಘಟನೆ, ಆಯುಷ್ ಅಂತಂದ್ರೆ ಆಯುರ್ವೇದ, ಯೋಗ, ಯುನಾನಿ ಮತ್ತೆ ಸಿದ್ಧ ಮತ್ತೆ ಹೋಮಿಯೋಪತಿ. ಸೊ ಇದರಲ್ಲಿ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಬಂದ್ಬಿಟ್ಟು ಆಯುರ್ವೇದ ಮತ್ತೆ ಯೋಗ ಮತ್ತೆ ಸಿದ್ಧಿ ಬರ್ತದೆ. ಅದ್ರ ಜೊತೆಗೆ ಯುನಾನಿ ಮತ್ತೆ ಹೋಮಿಯೋಪತಿ ಅನ್ನೋದು ಪಾಶ್ಚಾತ್ಯ, ಆದ್ರೆ ಈಗ ಒಂದು ಆಯುಷ್ದೇ ಅಂಗ ಆಗಿದೆ. 2003 ನಂತರ ಯಾವಾಗ ಆಯುಷ್ ಫಾರ್ಮೇಶನ್ ಆಯ್ತು, ಅದರ ನಂತರ ಇದು ಕೂಡ ಒಂದು ಆಯುಷ್ನ ಇಂಟೆಗ್ರಲ್ ಪಾರ್ಟ್ ಆಗಿದೆ, ಹೋಮಿಯೋಪತಿ ಕೂಡ. ಹಾಗೆ ಇವಾಗ ಏನಂತಂದ್ರೆ ಈ ಒಂದು ಆಯುಷ್ ಹಬ್ಬ ಅಂತ ಅಂದ್ಬಿಟ್ಟು ನಾವು ಇವಾಗ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಯುಷ್ ಇಲಾಖೆ ಮತ್ತು ಆಯುಷ್ ವೈದ್ಯರು ಮತ್ತು ವಿವಿಧ ಸಂಘಟನೆಗಳ ಒಂದು ಸಹಯೋಗದೊಂದಿಗೆ 2013 ಫಸ್ಟ್ ಟೈಮ್ ಆಗಿತ್ತು. ಈಗ ಅದ್ರ ನಂತರ ಅದು ಆಯುಷ್ ಉತ್ಸವ ಅಂತ ನೆಹರು ಮೈದಾನದಲ್ಲಿ ಮಾಡಿದ್ವಿ. ಅದರ ನಂತರ ನಾವು 2014 ಮತ್ತೆ ನೆಕ್ಸ್ಟ್ ಇಯರ್ ಆಯುಷ್ ಹಬ್ಬ ಅಂತ ಅಂದ್ಬಿಟ್ಟು ಪಿಲಿಕುಲದಲ್ಲಿ ನಡೆಸಿದ್ವಿ, ಜಿಲ್ಲಾಡಳಿತ ಮತ್ತೆ ಎಲ್ಲ ಸಂಘಟನೆಗಳು ಸೇರ್ಕೊಂಡು. ಈಗ ನಾವು ಆಕ್ಚುಲಿ ಒಂದು ಗ್ಯಾಪ್ ಆಯ್ತು, ಯಾಕಂತಂದ್ರೆ ಮಿಡ್ಲಲ್ಲಿ ಒಂದು ಕೋವಿಡ್ ಮತ್ತೆ ಕೆಲವೊಂದು 10 ವರ್ಷ ಗ್ಯಾಪ್ ಆಯ್ತು. ಯಾಕಂತಂದ್ರೆ ಅದು ಸಂಘಟನೆ ಮಾಡೋರು ಕೂಡ ವೈದ್ಯರುಗಳು, ಅವರು ಕೂಡ ಟೈಮ್ ಎಲ್ಲ ಇದು ಮಾಡ್ಬೇಕು. ಸೊ ಆ ಪ್ರಕಾರದಿಂದಾಗಿ ಒಂದು ಗ್ಯಾಪ್ ಆಯ್ತು. ಆಕ್ಚುಲಿ ಕೋವಿಡ್ ಸಮಯದಲ್ಲಿ ಅದ್ರ ಟೈಮಲ್ಲಿ ಮಾಡ್ಬೇಕಂತ ಇತ್ತು, ಬಟ್ ಅದ್ರ ನಂತರ ಪೋಸ್ಟ್ಪೋನ್ ಆಗಿ ಈಗ ಕಾಲ ಕೂಡಿ ಬಂದಿದೆ. ಸೊ ಇವಾಗ ಎಲ್ಲ ಒಂದು ಆಯುಷ್ ಸಂಘಟನೆಗೆಲ್ಲ ಸೇರ್ಕೊಂಡು ನಾವು TMFI ಹಾಲ್ ಅಲ್ಲಿ ಈಗ ಮಾಡ್ತಾ ಇದ್ದೀವಿ. ಸರ್, ಈಗ ನಾನು ನಿಮ್ಮ ಹತ್ರ ಕೇಳೋದಾದ್ರೆ, ಹೇಗೆ ನಡೀತಾ ಇದೆ ತಯಾರಿ ಮತ್ತು ಯಾವ ಯಾವ ಸಂಘಟನೆಗಳೆಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ? ಇದರಲ್ಲಿ ಆಯುರ್ವೇದ ವಿಭಾಗದಿಂದ AFI ಅಂದ್ರೆ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಮತ್ತು ಆಯುಷ್ ಫೌಂಡೇಶನ್ ಆಫ್ ಇಂಡಿಯಾ, ಹಾಗೆ ನೀಮಾ ಅಂತ ಇದೆ. ಇದು 3 ಸಂಘಟನೆಗಳು. ಹಾಗೂ ಇವರ ಹೋಮಿಯೋಪತಿಯವರ ಸೈಡಿಂದ IHMA, ಹಾಗೂ ನ್ಯಾಚುರೋಪತಿ ಮತ್ತು ಯೋಗದ ಸೈಡಿಂದ ಇಗ್ನ ಅಂತ. ಹಾಗೆ ಇಷ್ಟು ಸಂಘಟನೆಗಳು ಹಾಗೂ ಎಲ್ಲ ಕಾಲೇಜಸ್, ನಮ್ಮ ಕೋಸ್ಟಲ್ ಭಾಗದಲ್ಲಿರೋ ಉಡುಪಿ, ದಕ್ಷಿಣ ಕನ್ನಡ, ಕೂರ್ಗ್ ಎಲ್ಲ ಸೇರಿಕೊಂಡು ಇಷ್ಟು ಎಲ್ಲ ಕಾಲೇಜಸ್ ಸೇರಿಕೊಂಡು ಮಾಡ್ತಾ ಇದ್ದೇವೆ. ಮತ್ತು ಇದರಲ್ಲಿ ತಯಾರಿ ಹೇಗೆ ನಡೀತಾ, ಅದು ಮಾತ್ರ ಅಲ್ಲದೆ ಎಲ್ಲ ವೈದ್ಯರುಗಳು 3500ದಿಂದ 4000 ವೈದ್ಯರುಗಳಿದ್ದೇವೆ ಇಲ್ಲಿ. ಇದು ತುಂಬ ವಿಶೇಷ. ಯಾಕೆಂತ ಹೇಳಿದರೆ, ಹೀಗೆ ಒಂದು ಎಲ್ಲ ವೈದ್ಯರುಗಳು ಸೇರಿಕೊಂಡು ಇಷ್ಟು 10,000ದಷ್ಟು ಮಕ್ಕಳಿದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ಪ್ಲಸ್ ಇಷ್ಟು ವೈದ್ಯರುಗಳಿದ್ದಾರೆ. ಮತ್ತು ಇಂಥ ಸಂಘಟನೆಗಳೆಲ್ಲ ಸೇರ್ಕೊಂಡು ಮಾಡ್ತಾ ಇರೋದೊಂದು ದೊಡ್ಡ ವಿಶೇಷ. ಯಾಕಂತ ಹೇಳಿದ್ರೆ, ನೀವು ನೋಡ್ತಾ ಇದ್ದೀರಿ, ಈಗ 10 ವರ್ಷ ತಗೊಂಡೇವೆ ನಾವು ಇನ್ನೊಂದು ಮಾಡಲಿಕ್ಕೆ. ಆಫ್ಕೋರ್ಸ್ ಇದು ಕೋವಿಡ್ ಹ್ಯಾಸ್ ಎಫೆಕ್ಟೆಡ್, ಆದರೂ ಇದು ಇಷ್ಟು ಮಾಡಲಿಕ್ಕೆ ನಮಗೆ ತುಂಬ ಅಷ್ಟು ತಯಾರಿ ಬೇಕು. ನೀವು ಹೇಳಿದಾಗೆ ತಯಾರಿ ಏನು ನಡೀತಾ ಇದೆ ಅಂದ್ರೆ 5-6 ತಿಂಗಳಾಯ್ತು ನಾವು ಸ್ಟಾರ್ಟ್ ಮಾಡಿ. ಅಂದ್ರೆ ನಾವು ಎಲ್ಲರೂ ಒಟ್ಟಿಗೆ ಸೇರುದಂತ ಹೇಳಿದ್ರೆ ಗೊತ್ತು ನಿಮ್ಗೆ. ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಅಂತ ಹೇಳಿದ್ರೆ, ಈಗ ನಮ್ಮ ಮೇನ್ ಉದ್ದೇಶ ಅಂತ ಹೇಳಿದ್ರೆ ಸಾರ್ವಜನಿಕರು. ಈಗ ನಿಮ್ಗೆ ಗೊತ್ತಿದ್ದಾಗೆ ಎಲ್ರಿಗೂ ಐಡಿಯಾ ಇದೆ ಆಯುಷ್
ಆಯುಷ್ ಬಗ್ಗೆ ಐಡಿಯಾ ಇದೆ. ಬಟ್ ಸ್ಟಿಲ್ ಏನಂತ ಹೇಳಿದ್ರೆ ಇನ್ನೂ ನಾವು ಸಾರ್ವಜನಿಕರು ಇನ್ನೂ ಇದರ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಳ್ಬೇಕು, ಅವರು ಬರಬೇಕು. ಎಲ್ಲ ಸಾರ್ವಜನಿಕರು ಇದಕ್ಕೆ ಬಂದು ದೇ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತಲೇ ಇದೆ ನಮ್ಮಲ್ಲಿ. ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಅಂತ ಮಾಡ್ತಾ ಇದೆ. ಅಂದರೆ ಆಯುರ್ವೇದದವರು ಇದ್ದಾರೆ, ಹೋಮಿಯೋದವರು ಇದ್ದಾರೆ, ನ್ಯಾಚುರೋಪತಿ ಇದ್ದಾರೆ, ಯುನಾನಿಯವರು ಇದ್ದಾರೆ. ಹಾಗೆ ಒಂದೊಂದ್ಸಲ ಇವಾಗ ಹುಡುಕೊಂಡು ಎಲ್ಲೆಲ್ಲಿಗೋ ಹೋಗೋ ಒಂದ್ಸಲ ಬಂದ್ರೆ ನಿಮ್ಗೆ ಯಾರು ಬೇಕು ಎಲ್ಲರೂ ಸಿಕ್ಬಿಡ್ತಾರೆ. ಕರೆಕ್ಟ್ ಅದೊಂದು ಒಂದೇ ಸೂರಿನಡಿ ಎಲ್ಲ ಒಂದು ವೈದ್ಯ ಪದ್ಧತಿಗಳು. ಯಾಕಂತಂದ್ರೆ ಎಲ್ಲರೂ ಬೇರೆ ಬೇರೆ ಕಡೆ ಒಂದು ನೀವು ಹೇಳಿದಾಗೆ ಒಂದು ಪೇಷಂಟ್ ಗೆ ಒಂದು ಆಪ್ಷನ್ ಡಾಕ್ಟರ್ ಹತ್ರ ಹೋಗ್ತಾರೆ, ಎಲ್ಲರೂ ಒಂದೇ ಕಡೆ ಸಿಗುವಂತ. ಅಂದ್ರೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಅಲೋಪತಿ ಇದೆ, ಹಾಗೆ ಈ ಸಿಸ್ಟಮ್ಸ್ ಎಲ್ಲ ಇದೆ. ಅಲೋಪತಿ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಇಟ್ಸ್ ಓನ್ ಮೆರಿಟ್ಸ್, ಹಾಗೆ ಇಟ್ಸ್ ಓನ್ ಡಿಮೆರಿಟ್ಸ್. ಅಂದರೆ ಕೆಲವು ಕಡೆ ನಮ್ಮ ನಮ್ಮ ಆಯುಷ್ ಇದೇ ಆಗಬೇಕು. ಕೆಲವು ಕಡೆ ಅಂದರೆ ಈಗ ತುಂಬ ಡಿಸೀಸಸ್, ಈಗ ಯಾವುದು ವಾತ ಸಂಬಂಧವಾದ ಡಿಸೀಸಸ್, ಹಾಗೆ ತುಂಬ ಡಿಸೀಸಸ್, ಈಗ ನ್ಯೂರಾಲಜಿಕಲ್ ಕಂಡೀಷನ್ಸಲ್ಲೆಲ್ಲ ನಮ್ಮದು ತುಂಬ ಹೆಲ್ಪ್ ಆಗುತ್ತೆ. ಇದರ ಬಗ್ಗೆ ಜನರಲ್ಲಿ ಹೆಚ್ಚು ಅರಿವು ಮೂಡಿಸಲಿಕ್ಕೆ ಬೇಕಾಗಿರುವಂಥ ಒಂದು ಹಬ್ಬ. ಆಯುಷ್ ಅಂತ ಅಂದ್ರೆ ಏನು ಅಂತ ನಾನು ಮ್ಯಾಮ್ ಹತ್ರ, ಮತ್ತೆ ಇಲ್ಲಿ ಯಾವ ಯಾವ ಚಿಕಿತ್ಸಾ ಪದ್ಧತಿಗಳನ್ನ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ. ಈಗ ನೀವು ಹೇಳಿದಾಗೆ ಆಯುಷ್ ಅಂತ ಹೇಳಿದ್ರೆ ಬೇರೆ ಬೇರೆ ಡೌಟ್ಸ್, ಕೆಲವರಿಗೆ ಆಯುಷ್ ಹೆಲ್ತ್ ಕಾರ್ಡ್ ಇದೆಲ್ಲ ಆಯುಷ್ ಅಂತ ಅನ್ಕೊಳ್ತಾರೆ. ಈ ಆಯುಷ್ ಅಂತ ಹೇಳಿದ್ರೆ ಅದು ಒಂದು ಅಕ್ರೋನಿಮ್, ಅಂದ್ರೆ AYUSH ಅಂತ ಹೇಳಿ. ಸೊ A stands for ಆಯುರ್ವೇದ, Y is for yoga and naturopathy, U is for ಯುನಾನಿ, S is for ಸಿದ್ಧ, ಮತ್ತೆ ಇತ್ತೀಚೆಗೆ ಸೋವಾರಿಕ ಅಂತ ಹೇಳಿ ಒಂದು ಚಿಕಿತ್ಸಾ ಪದ್ಧತಿ ಮಾಡಿದ್ದಾರೆ, ಮತ್ತೆ H is for ಹೋಮಿಯೋಪತಿ. ಸೊ ಹೀಗೆ ಆಲ್ಟರ್ನೇಟಿವ್ ಸಿಸ್ಟಮ್ ಅಂದ್ರೆ ಅಲೋಪತಿಯನ್ನು ಬಿಟ್ಟು ಬೇರೆಲ್ಲ ಭಾರತೀಯ ವೈದ್ಯ ಪದ್ಧತಿಯನ್ನು ಸೇರಿಕೊಂಡು ಇದನ್ನೊಂದು ಒಂದು ಬೇರೆ ಬೇರೆ ವೈದ್ಯ ಪದ್ಧತಿಗಳ ಒಂದು ಸಮೂಹ ಪಂಚ, ಇದಕ್ಕೆ ನಾವು ಆಯುಷ್ ಅಂತ ಹೇಳ್ಬೇಕು. ಸೊ ಇಲ್ಲಿ ಈ ಆಯುಷ್ ಹಬ್ಬದಲ್ಲಿ ಎಲ್ಲ ಸಿಸ್ಟಮ್ನವರು ಸೇರ್ತಾ ಇದ್ದಾರೆ. ಯಾವುದೋ ಒಂದೇ ಸಿಸ್ಟಮ್ ಆಫ್ ಮೆಡಿಸಿನ್ ಅಲ್ಲ, ಎಲ್ಲ ಸಿಸ್ಟಮ್ ಎಲ್ಲ ಡಾಕ್ಟರ್ಸ್ ನಾವು ಸೇರಿಕೊಂಡು ಹಬ್ಬ ಮಾಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಎಲ್ಲಾ ಪದ್ಧತಿಗಳು ಅವರು ನಾವು ಡಾಕ್ಟರ್ಸ್ ಅಲ್ಲಿ ಸಿಗ್ತದೆ, ಅಲ್ಲಿ ಟ್ರೀಟ್ಮೆಂಟ್ ಚೆಕಪ್ಸ್ ಇರ್ತದೆ, ನಿಮ್ಗೆ ಅದ್ರ ಬಗ್ಗೆ ಬೇಕಾದಂತ ಮಾಹಿತಿಗಳು ಸಿಗ್ತದೆ. ಸೊ ಹೆಚ್ಚಾಗಿ ಜನರಿಗೆ ಆಯುಷ್ ಅಂದ್ರೆ ಏನಂತ ಗೊತ್ತಿರುತ್ತೆ. ಸೊ ಇಲ್ಲಿ ಹಬ್ಬಕ್ಕೆ ಬಂದ್ರೆ ಈ ಆಯುಷ್ ಸಿಸ್ಟಮ್ ನ ಬಗ್ಗೆ, ಪ್ರತಿಯೊಂದು ಸಿಸ್ಟಮ್ ನ ಬಗ್ಗೆ ಮಾಹಿತಿ ಸಿಗುತ್ತೆ ಅಂತ. ಓಕೆ, ಈಗ ನಾನು ಪ್ರದೀಪ್ ಸರ್ ಹತ್ರ ಕೇಳೋದಾದ್ರೆ, ಆಯುಷ್ ಹಬ್ಬ 2026ರಲ್ಲಿ ನಡೆಯುವ ಎಕ್ಸ್ಪೋದಲ್ಲಿ ಈ ಸ್ಟಾಲ್ಗಳೇನಾದ್ರೂ ಇರುತ್ತಾ? ಹೌದು, ಸ್ಟಾಲ್ಗಳಿದೆ. ಅಂದ್ರೆ ನಾವು ಎರಡು ಇದರಲ್ಲಿ ಮಾಡಿದ್ದೇವೆ. ಅಂದ್ರೆ ಒಂದು ನಮ್ಮ ಫಾರ್ಮಾ ಕಂಪನೀಸಿಗೆ ಬೇಕಾಗಿ ಒಂದು 50ರಷ್ಟು ಸ್ಟಾಲ್ಗಳಿದೆ. ಫಾರ್ಮಾ ಕಂಪನೀಸ್ ಥ್ರೂ ಔಟ್ ಇಂಡಿಯಾದಲ್ಲಿರುವ ಎಲ್ಲ ಕಂಪನಿಗಳಿಗೆ ನಾವು ಅಲ್ಲಿ ಸ್ಟಾಲ್ಸ್ ಇನ್ವಿಟೇಷನ್ ಇದೆ, ಹಾಗೆ ಅವರು ಹಾಕಿದ್ದಾರೆ ಆಲ್ರೆಡಿ. ಸೊ ಅರೌಂಡ್ 50 to 55 ಸ್ಟಾಲ್ಸ್ ಇದೆ. ಅಲ್ಲಿ ಏನಂತ ಹೇಳಿದ್ರೆ, ಈಗ ಸಾರ್ವಜನಿಕರಿಗೆ ಹಾಗೂ ನಮ್ಮ ಇಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಒಂದು ಎಕ್ಸ್ಪೋಜರ್ ಸಿಗುತ್ತೆ ಅಂತ ಹೇಳಿದರೆ, ಏನು ಈಗ ಆಯುರ್ವೇದದಲ್ಲಿ ಅಥವಾ ಆಯುಷ್ ಎಲ್ಲ ನಮ್ಮ ಸಿಸ್ಟಮಲ್ಲಿ ಯಾರೆಲ್ಲ ಮುಂಚೂಣಿಯಲ್ಲಿದ್ದಾರೆ, ಅಂದರೆ ಯಾರೆಲ್ಲ ಸ್ಟಾಲ್ಸ್, ಅಂದರೆ ಯಾವುದೆಲ್ಲ ಫಾರ್ಮಸಿಗಳಿದೆ, ಏನೆಲ್ಲ ಪ್ರಾಡಕ್ಟ್ಸ್ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆ್ಯಂಡ್ ಅವರಿಗೂ ಯಾರು ಫಾರ್ಮಸಿ ಅವರಿಗೂ ಒಂದು ವೇದಿಕೆ, ಇಷ್ಟು ಜನ ಸೇರುವಲ್ಲಿ ಅವರಿಗೆ ಅದು ಎಕ್ಸಿಬಿಟ್ ಮಾಡಲಿಕ್ಕಿರುವಂಥ ಒಂದು ಪ್ಲ್ಯಾಟ್ಫಾರ್ಮ್. ಸೊ ದ ಸೇಮ್ ಥಿಂಗ್. ಹಾಗೆ ನಮ್ದು ಇನ್ನೊಂದಿದೆ ಸಾವಯವ ಅಂತೇಳಿ, ಇನ್ನೊಂದು ಸ್ಟಾಲ್ಸ್ ಹಾಕಿದೆ. ಅಲ್ಲಿ ಕೃಷಿ ಅಲ್ಲ, ಸಾವಯವ ಮೀನ್ಸ್ ಆರ್ಗ್ಯಾನಿಕ್, ಲೈಕ್ ಆರ್ಗ್ಯಾನಿಕಲಿ ಫುಡ್ ಆಗಲಿ ಎಲ್ಲ ಫುಡ್ ಇದೆ. ಅದಷ್ಟೇ ಅಲ್ಲ, ಫುಡ್ ಅಂತ ಹೇಳುದು ನಾವು ಇನ್ನೊಂದು ಸೆಕ್ಟರ್ ಅಲ್ಲಿ ಮಾಡ್ತಾ ಇದ್ದೇವೆ. ಅಂದ್ರೆ ಆಯುರ್ವೇದದವರದ್ದು ಬೇರೆ ಫುಡ್, ಬೇರೆ ಇದು ಸೆಕ್ಷನ್ ಇದೆ. ಅಲ್ಲಿ ನಿಮ್ಗೆ ಬೇರೆ ಬೇರೆ ಫುಡ್, ನಮ್ಮ ಕ್ಲಾಸಿಕ್ಸ್ ಅಲ್ಲಿ ಏನೆಲ್ಲ ಇದೆ ಅದರ ಅನುಸಾರ ಮಾಡಿದ ಫುಡ್ಗಳು ಬರುತ್ತೆ. ಅದು ನಮ್ಮ SDM ಅವರು, ಆಳ್ವಾಸ್ ಅವರೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಅದೇ ತರ ನ್ಯಾಚುರೋಪತಿ ಅವರದ್ದು ಬೇರೆ ಬೇರೆ ಫುಡ್ ಅಲ್ಲೇ ತಯಾರಿ ಮಾಡಿ ಕೊಡುವಂತ ಒಂದು ವ್ಯವಸ್ಥೆ ಸಹ ಇದೆ. ದಟ್ಸ್ ಇನ್ ಎ ಡಿಫ್ರೆಂಟ್ ಪ್ಲಾನೆಟ್. ಬಟ್ ಸ್ಟಾಲ್ಸ್ ಅಂತ ಇರೋದು ಇಲ್ಲಿ ಏನಂತ ಹೇಳಿದ್ರೆ ಸಾವಯವ ಸ್ಟಾಲ್ ಅಂತ ನಾವು ಹಾಕಿದ್ದೇವೆ. ಅಲ್ಲಿ ಏನಂದ್ರೆ ಈಗ ನಮ್ದೆಲ್ಲ ಭಾರತೀಯ ವೈದ್ಯ ಪದ್ಧತಿ ಆದದ್ರಿಂದ ಭಾರತೀಯ ಕರಕೌಶಲ್ಯ ಇರ್ಬೋದು, ಇಳಿಕಲ್ ಬಟ್ಟೆಗಳಿರ್ಬೋದು, ಅಥವಾ ಫುಡ್, ನಾವು ಹೇಳಿದಾಗೆ ಫುಡ್ ಬೇರೆ ಬೇರೆ ರೀತಿಯ ಫುಡ್ಗಳೆಲ್ಲ ನಾವು ಅಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಹಾಗೆ ನಾವು ಈ ಸರ್ತಿ ನಾವು ಎಕ್ಸ್ಟ್ರಾ ಏನಂತ ಹೇಳಿದರೆ ಕೇರಳದ ಕೆಲವು
ಫುಡ್ಡನ್ನು ಸಹ ನಾವು ಇನ್ಕ್ಲೂಡ್ ಮಾಡಿದ್ದೇವೆ. ಅದಕ್ಕೆ ಹೇಳೋದು ഇവിടെ ಬರ್ಬೋದು ಯಾರು ಬೇಕಾದ್ರೂ ಬರ್ಬೋದು ಅಂತ. ಓಕೆ, ನಾನು ಪ್ರವೀಣ್ ಸರ್ ಹತ್ರ ಕೇಳಬೇಕು ಅಂತಂದ್ರೆ, ಈಗ ಈ ಒಂದು ಹಬ್ಬದಲ್ಲಿ ಹೋಮಿಯೋಪತಿಯ ಪಾತ್ರ ಏನು ಸರ್? ಹೋಮಿಯೋಪತಿ ಆಯುಷದ ಇಂಟಗ್ರಲ್ ಪಾರ್ಟ್ ಆಗಿತ್ತು. ಈಗ ಏನಂತಂದ್ರೆ ಪರ್ಟಿಕ್ಯುಲರ್ ಈ ಆಯುಷ್ ಹಬ್ಬದಲ್ಲಿ ನಾವು ಕೆಲವು ಅಂದ್ರೆ ಕೇಂದ್ರಗಳನ್ನ ಇದು ಮಾಡಿದ್ದೇವೆ, ಅಸೈನ್ ಮಾಡಿದ್ದೇವೆ. ಅದರಲ್ಲಿ ಸ್ವಾಸ್ಥ್ಯ ಕೇಂದ್ರ ಇದೆ, ಹೃದಯ ಸಂಬಂಧಿತ ಚಿಕಿತ್ಸೆ ಆಗಲಿ ಅದ್ರ ಬಗ್ಗೆ ತಡೆಗಟ್ಟುವುದ್ರ ಬಗ್ಗೆ ಕೂಡ ಒಂದು ಇದು ಕೊಡ್ತಾ ಇದ್ದೇವೆ, ಟಾಕ್ ಎಲ್ಲ ಇದೆ. ಮತ್ತೆ ಮಕ್ಕಳ ಆರೋಗ್ಯ ಮತ್ತೆ ಮಹಿಳಾ ಆರೋಗ್ಯ, ಆ ತರ ಎಲ್ಲ ನಾವು ಯಾವ್ದು ಕೂಡ ಒಂದು ಮಿಸ್ ಆಗದಾಗೆ ಒಂದು ಪ್ಲಾನ್ ಮಾಡ್ಕೊಂಡಿದ್ದೇವೆ. ಜಿರಾಟ್ರಿಕ್ ಇವಾಗ ಸರ್ ಕೂಡ ಮುಂದೆ ಮಾತಾಡ್ಲಿಕ್ಕಿದ್ದಾರೆ, ಚೈಲ್ಡ್ಹುಡ್ ಇಂದ ಹಿಡ್ಕೊಂಡು ಜಿರಾಟ್ರಿಕ್ ತನಕ. ಸೊ ಅದರಲ್ಲಿ ಎಲ್ಲಿ ನಾವು ಯಾವುದೇ ಸಿಸ್ಟಮ್ ಆಗ್ಲಿ ಯಾವ್ದು ಸಿಸ್ಟಮ್ ಇಲ್ಲಿ ಕೂಡ ಒಂದು ಸಿಸ್ಟಮ್ಗೆ ಅಂದ್ರೆ ಇವಾಗ ಮಕ್ಕಳ ಆರೋಗ್ಯಕ್ಕಾಗ್ಲಿ ಮಹಿಳಾ ಸ್ವಾಸ್ಥ್ಯ ಆಗ್ಲಿ ಅಥವಾ ವೃದ್ಧ, ಸೊ ಅವರಿಗೆ ಬೇಕಾದ ಟ್ರೀಟ್ಮೆಂಟ್ ಬಗ್ಗೆ ಮಾಹಿತಿ. ಮತ್ತೆ ಕೆಲವು ನಮ್ಮ ಮೇನ್ ಏನಂತಂದ್ರೆ ಕಾನ್ಸೆಪ್ಟ್ ಪ್ರಿವೆನ್ಷನ್ ಬೆಟರ್ ದನ್ ಕ್ಯೂರ್ ಅಂತ. ಅದು ಆಯುಷ್ ಮೇನ್ ಮೋಟೋನೇ ಅದು. ಯಾಕಂತಂದ್ರೆ ಈಗ ನೀವು ನೋಡ್ತಾ ಇದ್ರಿ ಒಂದು ದೇಶದ ಒಂದು ಪ್ರಗತಿಯಲ್ಲಿ ಅವ್ರದ್ದೊಂದು ಗ್ರೋತ್ ಅಲ್ಲಿ ಮೆಡಿಕಲ್ಗೆ ಅಂತ ಖರ್ಚಾಗೋದು ಒಂದು ಪಟ್ಟು ಜಾಸ್ತಿ ಆಗಿದೆ. ಯಾಕಂತಂದ್ರೆ ಮೆಡಿಕಲ್ ಎಕ್ಸ್ಪೆನ್ಸ್ ಗೋಯಿಂಗ್ ಹೈ. ಸೊ ಅದನ್ನ ನಾವು ಏನಂತಂದ್ರೆ ಕಾಮನ್ ಪೀಪಲ್ ತಗೊಂಡ್ರೆ ಇವಾಗ ಏನಂತಂದ್ರೆ ಅವರಿಗೆ ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಇರೋದಿಲ್ಲ. ಯಾಕಂತಂದ್ರೆ ಕೆಲವು ಒಂದು ಗಾದೆ ಹೇಳಿದಾಗೆ ಸೂಜಿಯಲ್ಲಿ ಹೋಗೋದಕ್ಕೆ ಸಬಲ್ ಯಾಕಂತ. ಸೊ ಹಾಗೆ ಕೂಡ ಒಂದು ಸಣ್ಣ ರೋಗಕ್ಕೂ ಕೂಡ ನಾವು ಓಡಿ ಹೋಗೋದಾಗ್ಲಿ ಒಂದು ದೊಡ್ಡ ಹೈಯರ್ ಸೆಂಟರ್ಗೆ ಹೋಗೋದು ಅದ್ರ ಅಗತ್ಯ ಇರೋದಿಲ್ಲ. ಮತ್ತೆ ರೀಸೆಂಟ್ಲಿ ನೀವು ಒಂದು ಕೇಳಿರ್ಬೋದು, ದೇವಿಶೆಟ್ಟಿ ಅವರು ಕೂಡ ಒಂದು ಡಾಕ್ಟರ್ ದೇವಿಶೆಟ್ಟಿ ರಿನೌಂಡ್ ಕಾರ್ಡಿಯಾಲಜಿಸ್ಟ್ ಕೂಡ ಹೇಳಿದ್ರು ಅತಿಯಾದ ಆಂಟಿಬಯೋಟಿಕ್ ಬಳಕೆಯನ್ನ ಕಮ್ಮಿ ಮಾಡಬೇಕು ಅಂತ. ನೀವೆಲ್ಲ ನೋಡಿಬಹುದು, ಅವರೇ ಸ್ವತಃ ಇಂಟರ್ವ್ಯೂ ಕೊಟ್ಟಿದ್ರು. ಯಾಕಂದ್ರೆ ಅದರಿಂದಾಗಿ ಬಾಡಿದು ಇಮ್ಯುನಿಟಿ ಸಿಸ್ಟಮ್ ಮತ್ತೆ ರೆಸಿಸ್ಟೆನ್ಸ್ ಪವರ್ ಕಮ್ಮಿ ಇದಾಗ್ತದೆ, ಮತ್ತೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತದೆ ಅಂತ. ಸೊ ಅಂತ ಕಂಡೀಷನ್ ಇವಾಗ ಸಾಮಾನ್ಯ ಜ್ವರ, ಶೀತ ಜ್ವರ, ವಿಷಮ ಜ್ವರ, ಶೀತ ಜ್ವರ ಆ ತರ ಜ್ವರಕ್ಕೆಲ್ಲ ಆಕ್ಚುಲಿ ಕೆಲವು ಮೆಡಿಸಿನ್ ಅಗತ್ಯ ಇರೋದಿಲ್ಲ. ಅಂತ ಟೈಮಲ್ಲಿ ಆ ಟೈಮಲ್ಲಿ ನಮ್ದು ಆಯುರ್ವೇದ ಆಗ್ಲಿ ಹೋಮಿಯೋಪತಿ ಆಗ್ಲಿ ಅಲ್ಲಿ ಕೆಲಸ ಬರ್ತದೆ. ಅದರ ಬಗ್ಗೆ ಅರಿವು ಮೂಡಿಸ್ಬೇಕು. ಯಾಕಂತಂದ್ರೆ ಅದು ಫಸ್ಟ್ ಇವಾಗ ಮೊದಲಿನ ಕಾಲದಲ್ಲಿ ಒಂದು 4 ಶತಮಾನ 5 ಶತಮಾನ ಅಥವಾ ಆಯುರ್ವೇದ ಸುಮಾರು 5,000 ವರ್ಷ ಹಿಂದಿನ ಸಿಸ್ಟಮ್, ಅದೇ ಹೋಮಿಯೋಪತಿ ಈಗ 17th ಸೆಂಚುರಿಯಲ್ಲಿ ಬಂದಿತ್ತು. ಸೊ ಅವಾಗ ಏನಂತಂದ್ರೆ ಅಲ್ಲಿ ಏನಾಗಿತ್ತು, ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಮನೆಯಲ್ಲೇ ಕಷಾಯ ಮಾಡ್ತಿದ್ರು, ಮನೆಯಲ್ಲೇ ರೆಸ್ಟ್ ತಗೋತಿದ್ರು, ಅದಾಗ್ತಿತ್ತು. ಈಗ ಏನಂತಂದ್ರೆ ಓವರ್ ದ ಕೌಂಟರ್ ಮೆಡಿಸಿನ್ ಸಿಗ್ತದೆ, ತಗೋತಾರೆ, ಮತ್ತೆ ಅದರಿಂದಾಗಿ ಬಾಡಿ ಇಮ್ಯುನಿಟಿ ಕಮ್ಮಿ ಆಗ್ತದೆ. ಸೊ ಆ ಒಂದು ವಿಷಯದಲ್ಲಿ ನಾವು ಏನಂತಂದ್ರೆ ಆಲ್ ಟುಗೆದರ್, ಸೊ ಹೇಗೆ ಅದು ಒಂದು ರೋಗದ ಪ್ರಥಮ ಸನ್ನಿವೇಶದಲ್ಲಿ ಅಥವಾ ಅದನ್ನು ತಡೆಗಟ್ಟುವಲ್ಲಿ ಹೇಗೆ ನಮ್ದು ಸಿಸ್ಟಮ್ ಹೆಲ್ಪ್ ಮಾಡ್ತದೆ ಅಂತ ಅದನ್ನು ನಾವು ಅಲ್ಲಿ ಒಂದು ಪ್ರಾತ್ಯಕ್ಷಿಕೆಯಾಗಿ ತೋರಿಸ್ತೇವೆ. ಮತ್ತೆ ಇವನ್ ಕ್ಯಾಂಪ್ ತರನು ಮಾಡ್ತಾ ಇದ್ದೆ. ಪೇಷಂಟ್ ಕನ್ಸಲ್ಟೇಷನ್ ಕೂಡ ಇದೆ, ಉಚಿತವಾಗಿ ಕನ್ಸಲ್ಟೇಷನ್ ಇದೆ. ಅಗತ್ಯವಾಗಿ ಬೇಕಾದವ್ರು ಮೆಡಿಸಿನ್ ಬೇಕಾದ್ರೆ ಮೆಡಿಸಿನ್ ಅನ್ನು ನೀಡುವ ವ್ಯವಸ್ಥೆ ಕೂಡ ಇದೆ. ಮತ್ತೆ ಕೆಲವು ಮಕ್ಕಳಲ್ಲಿ ಹೆಲ್ತ್ ರಿಲೇಟೆಡ್ ಇವಾಗ ಗ್ರೋತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಇರ್ತದೆ, ಅದನ್ನ ಅರ್ಲಿಯಾಗಿ ಡಿಟೆಕ್ಟ್ ಮಾಡಿದ್ರೆ ಅದನ್ನ ನಾವು ಅಲ್ಲಿ ಕೂಡ ಇದು ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಪೌಷ್ಟಿಕಾಂಶ ಕೊರತೆ ಕೂಡ ಈಗ ಎಸ್ಪೆಷಲಿ ಪೌಷ್ಟಿಕಾಂಶ ಕೊರತೆ ಮಕ್ಕಳಲ್ಲಿ ತುಂಬಾ ಕಾಣ್ತಾ ಇದೆ, ಅದನ್ನೆಲ್ಲ ಚೆಕ್ಅಪ್ ಮಾಡ್ಬೇಕಾಗ್ತದೆ. ಅದೆಲ್ಲ ವ್ಯವಸ್ಥೆನ ನಾವು ಅಲ್ಲಿ ಮಾಡಿದ್ದೇವೆ. ಮತ್ತೆ ಮಹಿಳೆಯರಿಗೆ ಸ್ವಾಸ್ಥ್ಯ ರಿಲೇಟೆಡ್ ಅಲ್ಲಿ ಎಸ್ಪೆಷಲಿ ಮಹಿಳೆಯರಿಗೆ ಅಂದ್ರೆ ಕೂದಲಿಂದ ಅಂದ್ರೆ ಅವ್ರದ್ದೊಂದು ಪ್ರಾಣ. ಸೊ ಕೂದಲಿನ ಸೊ ಕೂದಲ ಆರೈಕೆ ಮತ್ತೆ ಸ್ಕಿನ್ ಹೇಗೆ ನೋಡ್ಕೋಬೇಕು ಆ ತರದ್ದು ಕೂಡ ಒಂದು ಇದು ಸಮಾಲೋಚನೆ ಮತ್ತೆ ಒಂದು ಪ್ರೋಗ್ರಾಮ್ ಕೂಡ ಇಟ್ಟಿದ್ದೇವೆ ಸರ್. ಓಕೆ, ಈಗ ನಾನು ಮ್ಯಾಮ್ ಹತ್ರನೇ ಕೇಳ್ತೀನಿ. ಅವ್ರು ಹೇಳಿದ್ರು ನೋಡಿ ಸ್ಕಿನ್ ಹೇರ್ ಅದು ಹುಡುಗಿಯರಿಗೆ ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ಹಾಗಾಗಿ ಈ ಮಹಿಳೆಯರಿಗೆ ವಿಶೇಷತೆಯಾಗಿ ಏನಿದೆ ಅಂತ ಈ ಹಬ್ಬದಲ್ಲಿ? ಸೊ ಇದು ಎಲ್ಲರೂ ಗಮನ ಇಟ್ಟು ಕೇಳುವಂತ ವಿಷಯ ಆಕ್ಚುಲಿ ಹುಡುಗಿರು. ಓಕೆ, ಈಗ ನಾವು ವಿಮೆನ್ ಲೈಕ್ ಬ್ಯೂಟಿಫೈ, ನಾವು ಜಾಸ್ತಿ ಸುಂದರವಾಗಿ ಸೊ ನಾವೇನ್ ಮಾಡ್ತೇವೆ, ನಾವು ವಿ ಕವರ್ ಏನೋ ಕಾಯಿಲೆ ಉಂಟ ನಾವು ಮೇಕಪ್ ಜಾಸ್ತಿ ಕಾಣದ ಹಾಗೆ ಮಾಡ್ತೇವೆ, ಅಥವಾ ಉಗುರಲ್ಲಿ ಏನೋ ಕಲರಿಂಗ್ ಕಪ್ಪು ಇರ್ತದೇನೋ, ಅದಕ್ಕೆ ನಾವೇನೋ ಹಾಕಿ ವಿ ಕವರ್ ಇಟ್ ಆಯ್ತು. ಸೊ ಇಲ್ಲಿ ಆಯುಷ್ ಹಬ್ಬದಲ್ಲಿ ಆರೋಗ್ಯವನ್ನು ವರ್ಧಿಸಿಕೊಂಡು ನ್ಯಾಚುರಲ್ ಗ್ಲೋ ಬಿಲ್ಡ್ ಮಾಡುವಂತ ಒಂದು ಸೆಂಟರ್, ಅಂದ್ರೆ ಅದಕ್ಕೆ ಬರಬೇಕಾದಂತ ಸಲಹೆಗಳು, ಕನ್ಸಲ್ಟೇಷನ್ಸ್, ಟ್ರೈನಿಂಗ್ ಎಲ್ಲ ಅಲ್ಲಿ. ಸೊ ಸ್ಪೆಷಲಿ ಒಂದು ಕೌಂಟ್ರನ್ನೇ ಮಹಿಳಾ ಹಬ್ಬ ಅಂತ ಹೇಳಿ ಒಂದು ಒಂದು ಜಾಗ ಅಲ್ಲಿ ನಾವು ಡಿಸೈಡ್ ಮಾಡಿದ್ದೇವೆ. ಸೊ ಅಲ್ಲಿ ಚಿಕ್ಕ ಮಗುವಿಂದ ಹಿಡಿದು ಚಿಲ್ಡ್ರನ್ ರಿಲೇಟೆಡ್ ಆಕ್ಟಿವಿಟೀಸ್ ಇದೆ. ಅದ ನಂತರ ಮಹಿಳೆಯರಿಗೆ ಅಂತ ಹೇಳಿದ್ರೆ ಈಗ ಋತುಚಕ್ರ ಸ್ಟಾರ್ಟ್ ಆಗುದಂತ ಹೇಳ್ತೀವಿ, ಮೆನಾರ್ಕೆ ಟು ಮೆನೋಪಾಸ್.
ಋತುಚಕ್ರ ಸ್ಟಾರ್ಟ್ ಆಗೋದೇ ಇತ್ತು. ಸೊ ಅದ್ರ ಬಗ್ಗೆ ತುಂಬಾ ಮಂದಿಗೆ ಏನು ಸಂಕೋಚ ಇರ್ತದೆ, ಡೌಟ್ಸ್ ಇರ್ತದೆ, ಕೆಲವೊಮ್ಮೆ ಮನೆಯಲ್ಲಿ ಕೇಳಲಿಕ್ಕೆ ಆಗುದಿಲ್ಲ. ಸೊ ಅಲ್ಲಿ ಹ್ಯಾಪಿ ಪೀರಿಯಡ್ ಸೆಂಟರ್ಸ್ ಅಂತ ಹೇಳಿ ಒಂದು ವಿಂಗ್ ಇದೆ. ಸೊ ಅಲ್ಲಿ ಏನಂತ ಹೇಳಿದ್ರೆ ಋತುಚಕ್ರ ಸ್ಟಾರ್ಟ್ ಆಗೋದ್ರಿಂದ ಎಂಡ್ ಆಗುತ್ತೆ. ಅದು ಆಕ್ಚುಲಿ ಇದು ಇವಾಗ ಮೇಜರ್ ಆಗಿ ಹೆಣ್ಮಕ್ಳು ಫೇಸ್ ಮಾಡ್ತಿರೋ ಪ್ರಾಬ್ಲಮ್ ಪೀರಿಯಡ್ಸ್ ಇದು ಡಿಲೇ ಮತ್ತೆ ಅದನ್ನು ಕೆಲವರು ಹೈಡ್ ಮಾಡ್ತಾರೆ, ಕೇಳದೆ ನೆನೆಸ್ತಾರೆ ಅಂತ. ಒಂದೇನಾಗಿದೆ ಅಂತಂದ್ರೆ ಪೀರಿಯಡ್ಸ್ ಆಗಿಲ್ಲ ಅಲ್ವಾ ಖುಷಿಲೇ ಇರುವಂತವ್ರು ಇದ್ದಾರೆ. ಮತ್ತೆ ಈಗ ಕೆಲವೊಮ್ಮೆ ಲೈಫ್ ಸ್ಟೈಲ್ ಮತ್ತೆ ಫುಡ್ ರಾಂಗ್ ಫುಡ್ ಇಂದಾಗಿ ಬೇಗ ಮುಂಚೆ ಎಲ್ಲ 8ನೇ ಕ್ಲಾಸ್ 8, 9 ಹೈಸ್ಕೂಲ್ ಆಗುತ್ತೆ, ಈಗೆಲ್ಲ 5, 6ನೇ ಕ್ಲಾಸ್ ಅಲ್ಲಿ ಹುಡುಗಿಯರಿಗೆ ಬೇಗ ಆಗ್ತದೆ. ಸೊ ಇದು ಯಾಕೆ ಬೇಗ ಆಗ್ತಾ ಉಂಟು, ಅಥವಾ ಅದನ್ನು ಆಗುವ ಟೈಮಲ್ಲಿ ನಾವು ಏನು ಫುಡ್ ಅಥವಾ ನಮ್ಮ ಜೀವನ ಶೈಲಿ ಹೇಗೆ ಇಟ್ಕೊಳ್ಬೇಕು, ಅಥವಾ ಆಯುರ್ವೇದ ರೀತಿಯಲ್ಲಿ ನೋಡೋದಂತಂದ್ರೆ ಈ ತ್ರಿದೋಷಗಳ ವ್ಯತ್ಯಾಸ ಆಗುವಾಗ ಈಗ ತ್ರಿದೋಷದಲ್ಲಿ ಯಾವ್ದು ಜಾಸ್ತಿ ಇದ್ದಾಗ ಕೆಲವರಿಗೆ ಪೇನ್ ಬರ್ತದೆ, ಕೆಲವರಿಗೆ ಇಮೋಷನಲ್ ಇಂಬ್ಯಾಲೆನ್ಸ್ ಇರ್ತದೆ, ಹೀಗೆ ಬೇರೆ ಬೇರೆ ಸಮಸ್ಯೆಗಳು ಬರ್ತದೆ ಪೀರಿಯಡ್ಸ್ ಜೊತೆ. ಸೊ ಹೀಗೆ ಹ್ಯಾಪಿ ಪೀರಿಯಡ್ ಸೆಂಟರ್ ಅಲ್ಲಿ ಏನು ಅವರ ಪೀರಿಯಡ್ಸ್ ರಿಲೇಟೆಡ್ ಬೇರೆ ಬೇರೆ ಮಾಹಿತಿ ಕೊಡ್ತಾರೆ, ಚಾರ್ಟ್ಸ್, ವಿಡಿಯೋಸ್, ಅದರೊಟ್ಟಿಗೆ ಡಾಕ್ಟರ್ಸ್ಗಳು ಮಾಹಿತಿ ಕೊಡ್ತಾರೆ. ಸೊ ಅಲ್ಲಿ ಟ್ರೈನಿಂಗ್ ಇರ್ತದೆ ಅವರಿಗೆ. ಸೊ ಅದೊಂದು ವಿಂಗ್ ಇದೆ. ಅದ್ರ ಜೊತೆ ನೀವು ಹೇಳಿದಾಗ ಈಗ ಏನು ಕೂದಲು, ಸ್ಕಿನ್, ಸೊ ಇದಕ್ಕೆ ರಿಲೇಟೆಡ್ ಇನ್ನೊಂದು ಕೌಂಟರ್ ಮಾಡಿ. ಸೊ ಅಲ್ಲಿ ಹೋಮಿಯೋಪತಿ, ಆಯುರ್ವೇದ, ನ್ಯಾಚುರೋಪತಿ ಈ ಟ್ರೀಟ್ಮೆಂಟ್ ಗಳ ಮೂಲಕ ಹೇಗೆ ಸಹಜವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು. ಮತ್ತೆ ಸ್ಕ್ಯಾಲ್ಪ್ ಅನಾಲಿಸಿಸ್, ಹೇರ್ ಅನಾಲಿಸಿಸ್ ಮಾಡ್ತಾರೆ. ಅಂದ್ರೆ ಯಾವ ತರದ ತಲೆ ಕೂದಲಿಗೆ ತಕ್ಕ ಯಾವ ಐಟಮ್ಸ್ ನಾವು ಯೂಸ್ ಮಾಡಬೇಕು, ಅಥವಾ ಅದಕ್ಕೆ ತಕ್ಕ ನಾವು ಯಾವ ರೀತಿ ಆಹಾರ ತಗೊಳ್ಬೇಕು. ಸೊ ಹೀಗೆ ಸ್ಕಿನ್, ಹೇರ್, ನೇಲ್ಸ್ ಎಲ್ಲದಕ್ಕೂ ಅಲ್ಲಿ ಪರಿಹಾರ ಇದೆ. ಕ್ವೆಶನ್ಸ್ ಗಳು ಇಟ್ಕೊಂಡು ಬರ್ಬೋದು, ಎಲ್ಲ ಸಾರ್ವಜನಿಕರು ಇದ್ರ ಉಪಯೋಗವನ್ನು ಪಡ್ಕೊಳ್ಬಹುದು ಅಂತ. ಸೊ ನಾನು ಇವಾಗ ಕೇಳೋದಾದ್ರೆ, ಇವಾಗ ಇಲ್ಲಿ ನಮ್ಗೆ ಸಿಗೋವಂಥದ್ದು ಸಿಕ್ಕಾಪಟ್ಟೆ ಇದೆ ಈ ಒಂದು ಹೊರಗಿನವರಿಗೆ. ಇಲ್ಲಿ ಬರೋದಕ್ಕೆ ಏನಾದ್ರು ಎಂಟ್ರಿ ಫೀಸ್ ಏನಾದ್ರು ಕನ್ಸಲ್ಟೆನ್ಸಿ ತಗೊಳ್ಳೋದಾದ್ರೆ ಪ್ಯೂರ್ಲಿ ಅಬ್ಸಲ್ಯೂಟ್ಲಿ ಹಾಗಾದ್ರೆ ಪ್ರವೇಶ ಉಚಿತ ಅಲ್ವಾ, ಯಾರಿಗೆ ಬೇಕಾದ್ರೂ ಬರ್ಬೋದು. ಹಾಗೆ ಈಗ ಇವ್ರು ಹೇಳಿದ್ರು ಈ ಒಂದು ಏನು ಟೀನೇಜ್ ಅಲ್ಲಿ ಇರೋರಿಗೆ ಅಥವಾ ಏನೆಲ್ಲ ಇರುತ್ತೆ ಅಂತ. ಸೊ ನಿಮ್ಮ ಹತ್ರ ಕೇಳೋದಾದ್ರೆ ಈ ಒಂದು ಏಜ್ ಆದವ್ರಿಗೆ ಅಂದ್ರೆ ವಯಸ್ಕರಿಗೆ ಯಾವ ರೀತಿಯಾದಂತಹ ಫೆಸಿಲಿಟೀಸ್ ಇಲ್ಲಿ? ನಾವೀಗ ಕಾನ್ಸೆಪ್ಟ್ ಇಟ್ಕೊಂಡಿರೋದು ಹ್ಯಾಪಿ ಏಜಿಂಗ್ ಅಂತ. ಹ್ಯಾಪಿ ಏಜಿಂಗ್ ಬಿಕಾಸ್ ನಿಮ್ಗೆ ಗೊತ್ತಿದ್ದಾಗೆ ಒಂದು ಪ್ರಾಯ ಕಳೆದ ಮೇಲೆ ಮೋಸ್ಟ್ ಆಫ್ ದೆಮ್ ಗೆಟ್ ರಿಟೈರ್ಮೆಂಟ್ ಜೀವನ. ಈ ರಿಟೈರ್ಮೆಂಟ್ ಜೀವನದಲ್ಲಿ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ತುಂಬ ಒತ್ತಡಗಳು ಇರ್ತದೆ. ಹಾಗೆ ಶರೀರ ಸಹ ಕುಂಠಿತವಾಗ್ತಾ ಬರ್ತದೆ. ಹಾಗೆ ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ ಇದೆ ಆಯುಷ್ ಪದ್ಧತಿಗಳ ಎಲ್ಲ ವೈದ್ಯರುಗಳು ಅಲ್ಲಿ ಇರ್ತಾರೆ. ಮತ್ತೆ ನಾವು ಟಾರ್ಗೆಟ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಇಲ್ಲಿ ಸುತ್ತಮುತ್ತ ಇರುವ ಓಲ್ಡ್ ಏಜ್ ಹೋಮ್ಸಿಗೆಲ್ಲ ನಾವು ಇನ್ವೈಟ್ ಮಾಡ್ತಾ ಇದ್ದೇವೆ. ಇನ್ವೈಟ್ ಮಾಡಿ ವಿ ಆರ್ ಬ್ರಿಂಗಿಂಗ್ ದೆಮ್ ಹಿಯರ್. ಮೊಬೈಲ್ ಆಗಿರುವಂಥ ಜನರಿಗೆ ಯಾರಿಗೂ ಬರ್ಬೋದು. ಬಂದು ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವರನ್ನು ಕ್ಲಬ್ ಮಾಡಿ ಅವರಿಗೆ ಕ್ಲಾಸ್ ತಗೊಳ್ಳುವಂಥದ್ದು, 1-to-1 ಇಂಟರ್ಯಾಕ್ಟ್ ಮಾಡುವಂಥದ್ದು. 2 ದಿನ ಫುಲ್ಲಾಗಿ ನಾವು ಎಲ್ಲಿರ್ತೀವಿ ಅವರೊಟ್ಟಿಗೆ ಇಂಟ್ರ್ಯಾಕ್ಟ್ ಮಾಡ್ತೀವಿ. ಅವರಿಗೆ ಏನಂತ ಹೇಳಿದರೆ ಅಷ್ಟು ಟೈಮ್ ಕಳೀಲಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಲೈಕ್ ಗೇಮ್ಸ್ ಆಗಲಿ ಹಾಗೆಲ್ಲ ನಾವು ಒಂದು ಪ್ಲ್ಯಾನ್ ಮಾಡಿದ್ದೇವೆ. ಹಾಗೆ ಅದಲ್ಲದೆ ಆ ಇಂಟರ್ಯಾಕ್ಷನಲ್ಲಿ ನಾವು ಅವರಿಗಿರುವ ಪ್ರಾಬ್ಲಮ್ಸ್ ಏನು, ಅದನ್ನು ಹೇಗೆ ಈಗ ವಿದೌಟ್ ಮೆಡಿಸಿನ್ಸ್ ಅವರಿಗೆ ಅವರ ಜೀವನ ಶೈಲಿಯನ್ನು ಹೇಗೆ ಚೇಂಜ್ ಮಾಡಿಕೊಂಡು ಹೌ ದೇ ಕ್ಯಾನ್ ಲಿವ್ ಹ್ಯಾಪಿಲಿ, ಲೈಕ್ ಅದೊಂದು ಮಾಡಿದ್ದೇವೆ. ಅದೇ ಥರ ನಾವು ಕಿಟ್ ಸಹ ಕೊಡಲಿಕ್ಕಿದ್ದೇವೆ. ಅಂದರೆ ಏನಂತ ಹೇಳಿದರೆ ಅವರಿಗೆ ನೋವಿಗಿರುವಂಥದ್ದಾಗಲಿ ಅಥವಾ ನಾರ್ಮಲ್ ಆಗಿ ಅವ್ರಿಗೆ ಹೌದು ಎಮರ್ಜೆನ್ಸಿಗೆ ಇರುವಂಥದ್ದು ಒಂದು ಸಣ್ಣ ಕಿಟ್, ಸೊ ದಟ್ ದೇ ಕ್ಯಾನ್ ಯೂಸ್ ಇಟ್ ಫಾರ್ ಸಮ್ ಟೈಮ್ ಆ್ಯಂಡ್ ದೇ ಕ್ಯಾನ್ ಅವರಿಗೆ ಮತ್ತೆ ಅದನ್ನು ಮುಂದಕ್ಕೆ ಅದನ್ನು ಬೇರೆ ಕಡೆಯಿಂದ ತಗೊಂಡು ಯೂಸ್ ಮಾಡ್ಬೋದು. ಹಾಗೆ ಅದು ಎಲ್ಲರೂ ಕೊಡ್ತಾ ಇದ್ದಾರೆ. ಅಂದರೆ ಆಯುರ್ವೇದ, ಯೋಗ ಎಲ್ಲರದ್ದು ಒಂದು ಕಿಟ್ ಇರುತ್ತೆ, ಅಥವಾ ಕ್ಲಬ್ ಮಾಡಿ ಒಂದು ಕಿಟ್ ಇರುತ್ತೆ. ಅದೇನಂತ ಇದು ಪ್ರಚಾರಕ್ಕೆ ಅಂತಲ್ಲ, ಇದು ಒಂದು ಅರಿವು ಮೂಡಿಸಲಿಕ್ಕೆ ಬೇಕಾಗಿ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ನಾವು ಮುಕ್ತವಾಗಿ ಪ್ರವೇಶ ಇಟ್ಟಿದ್ದೇವೆ. ಅದಕ್ಕೆ ಎಲ್ಲರೂ ಬರಬೇಕು. ಯಾರಂತ ಹೇಳಿದ್ರೆ ಮಕ್ಕಳಿಂದ ಹಿಡಿದು ವಯೋವೃದ್ಧರ ಎಲ್ಲರೂ ಬರಬೇಕು. ಯಾಕಂದ್ರೆ ಎಲ್ಲರೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಎಲ್ಲರೂ ಬಂದು ಭಾಗವಹಿಸಬೇಕು. ಯಾಕಂತ ಹೇಳಿದ್ರೆ ಇದು ಆಯುಷ್
ಇಷ್ಟು ಜನ ಸೇರ್ಕೊಂಡು ಮಾಡ್ತಾ ಇದ್ದೇವೆ ನಾವು. ಅಷ್ಟು ಶ್ರಮ ಇದೆ. ಅಂದ್ರೆ ನಾವು ಪುತ್ತೂರು ಬೇರೆ ಮಾಡಿದ್ದೇವೆ, ಚಾಪ್ಟರ್ ಮಾಡಿದ್ದೇವೆ, ಬೆಳ್ತಂಗಡಿ, ಬಂಟ್ವಾಳ, ಐ ಮೀನ್ ಎಲ್ಲ ಕುಂದಾಪುರ, ಉಡುಪಿ, ಕೂರ್ಗ್ ಎಲ್ಲ ಕಡೆ ನಾವೊಂದು ಚಾಪ್ಟರ್ ಮಾಡಿ ಅಲ್ಲಿಯ ಡಾಕ್ಟರ್ಸ್ ಅಲ್ಲಿ ಸಂಘಟನೆ ಆಗಿ ಅವರು ಇದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸೊ ಇದರಿಂದಾಗಿ ನಮ್ಮ ಮೇನ್ ಉದ್ದೇಶ ಅಂತ ಹೇಳಿದ್ರೆ ಎಲ್ಲರೂ ಬರ್ಬೇಕು, ಪಬ್ಲಿಕ್ ಬರ್ಬೇಕು. ನಾವಂತೂ ಇರ್ತೇವಲ್ಲ, ನಾವಿದು ನಮ್ಗೆ ಸಿಗುವಂತಹ ಇಲ್ಲಿ ಏನು ಐಡಿಯಾಸ್ ಆಗಿರ್ಬೋದು, ನಮ್ಮ ಹೆಲ್ತ್ ಬೇಕಾಗಿರೋದಾಗಿರ್ಬೋದು ಎಲ್ಲ ಸಿಗುತ್ತೆ ಆಲ್ ಅಂಡರ್ ಒನ್ ರೂಫ್. ರೈಟ್. ಸೊ ನಾನು ಡೈರೆಕ್ಟ್ ಪ್ರವೀಣ್ ಸರ್ಗೆ ಮಾತಾಡೋದಕ್ಕೆ ಹೋಗ್ತೀನಿ. ಈ ಹೋಮಿಯೋಪತಿ ಯಾವ ಯಾವ ರೋಗಗಳಲ್ಲಿ ಪರಿಣಾಮಕಾರಿಯಾಗಿದೆ ಅಂತ? ತುಂಬಾ ಒಳ್ಳೆ ಕ್ವಶನ್. ಯಾಕಂತಂದ್ರೆ ಕಾಮನ್, ಅದೇ ನಾನು ಅವಾಗ್ಲೂ ಹೇಳಿದೆ, ಸಾಮಾನ್ಯ ಜನರಿಗೆ ಏನಂತಂದ್ರೆ ಯಾವ ರೋಗಕ್ಕೆ ಯಾವ್ದು ಔಷಧಿ ಪದ್ಧತಿಯನ್ನ ಚೂಸ್ ಮಾಡ್ಬೇಕಂತ ಕೆಲವರಿಗೆ ಕನ್ಫ್ಯೂಷನ್ ಇರ್ತದೆ. ಅದ ಈ ಆಯುಷ್ ಹಬ್ಬ ನಮ್ದು 2026 ಮೇನ್ ಧ್ಯೇಯ ಏನಿದೆ ಏನಂತಂದ್ರೆ ಯಾವ ರೋಗಕ್ಕೆ ಯಾವ ವೈದ್ಯ ಪದ್ಧತಿ ಯಾರಿಗೆ ಯಾವಾಗ ಸೂಕ್ತ. ಯಾಕಂತಂದ್ರೆ ನೀವು ಇವಾಗ ನೋಡಿ, ನಮ್ಮ ಕೈಯಲ್ಲೇ 5 ಬೆರಳಿದೆ, 5 ಬೆರಳಿಗೆ 5 ಬೆರಳು 5 ಬೇರೆ ಬೇರೆನೆ. ಹಾಗೆ ಒಂದು ಮನುಷ್ಯ ಮತ್ತೆ ಮತ್ತೊಂದು ಮನುಷ್ಯನು ಬೇರೆನೆ. ನಮ್ದು ಹೋಮಿಯೋಪತಿದು ಮೇನ್ ಕಾನ್ಸೆಪ್ಟೇ ಅದು. ಯಾಕಂದ್ರೆ ನೋ ಟೂ ಪೀಪಲ್ಸ್ ಆರ್ ಸಿಮಿಲರ್ ಅಂತ. ಸೊ ಅದಕ್ಕೆ ನಮ್ಮ ವೈದ್ಯ ಮದ್ದು ಕೂಡ ಒಬ್ಬ ಮನುಷ್ಯನಿಗೆ ಆಗೋ ಮದ್ದು ಮತ್ತೊಬ್ಬನಿಗೆ ಆಗೋದು. ಅದು ಆಯುರ್ವೇದದಲ್ಲಿ ಕೂಡ ಇದೆ, ಒಬ್ಬನಿಗೆ ಅಮೃತ ಅಂದ್ರೆ ಮತ್ತೊಬ್ಬನಿಗೆ ವಿಷ ಅಂತ. ಸೊ ಈವನ್ ಈ ಆಯುರ್ವೇದ ಆಗ್ಲಿ ಹೋಮಿಯೋಪತಿ ಆಗ್ಲಿ ಅದರ ಸಿದ್ಧಾಂತ ಆಲ್ಮೋಸ್ಟ್ ಸೇಮೇ. ಯಾವ್ದು ಇವಾಗ ಯೋಗ ಆಗ್ಲಿ ಎಲ್ಲದ್ರದ್ದು ಸೇಮ್. ಏನಂತಂದ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್, ಲೈಫ್ ಸ್ಟೈಲ್ ನಮ್ದು ಒಂದು ಕರೆಕ್ಟ್ ಮಾಡ್ಕೊಂಡ್ರೆ ಯಾವ್ದೇ ರೋಗವನ್ನು ತಡೆಗಟ್ಟಬಹುದು ಅಂತ. ಇವಾಗ ಮೇಡಮ್ ಹೇಳಿದ್ರು ತ್ರಿದೋಷ ಅಂತ, ಅದೇ ನಮ್ದು ಹೋಮಿಯೋಪತಿಯಲ್ಲಿ ಸೋರಾ, ಸೈಕೋಸಿಸ್, ಸಿಫಿಲಿಸ್ ಅಂತ ಇರುತ್ತೆ. ಅದು ಮೇನ್ ಅಲ್ಲಿ ಕಾನ್ಸೆಪ್ಟ್. ಹತ್ರ ಅದು ಆಲ್ಮೋಸ್ಟ್ ಸಿಮಿಲರ್. ಸೊ ಏನಂತಂದ್ರೆ ಇವಾಗ ಮೇನ್ ರೋಗ ಬರೋದಕ್ಕಿಂತ ರೋಗಿಯನ್ನು ಟ್ರೀಟ್ಮೆಂಟ್ ಮಾಡೋದು, ರೋಗಕ್ಕಿಂತ ರೋಗಿಯನ್ನು ಟ್ರೀಟ್ಮೆಂಟ್ ಮಾಡೋದು ಮೇನ್ ಕಾನ್ಸೆಪ್ಟ್. ಯಾಕಂದ್ರೆ ರೋಗ ಎಲ್ರಿಗೂ ಬರ್ತದೆ. ಇವಾಗ ಒಂದೇ ಕಡೆ ಇರೋರಿಗೆ ಒಬ್ಬನಿಗೆ ಒಂದೇ ಧೂಳು ಇರ್ತದೆ, ಒಬ್ಬನಿಗೆ ಶೀತ ಆಗ್ತದೆ, ಮತ್ತೊಬ್ಬನಿಗೆ ಏನಾಗೋದಿಲ್ಲ. ಒಬ್ಬ ಸೀನ್ತಾನೆ, ಮತ್ತೊಬ್ಬ ಸೀನೋದಿಲ್ಲ. ಯಾಕಂತಂದ್ರೆ ಅಲ್ಲಿ ಇರೋ ವಾತಾವರಣ ಒಂದೇ, ಮನುಷ್ಯ ಬೇರೆ ಬೇರೆ. ಸೊ ಆ ನಿಟ್ಟಿನಲ್ಲಿ ಇವಾಗ ನಾವು ಅದನ್ನೇ ನಾವು ಜನರಿಗೆ ಒಂದು ತಿಳಿಸಿಪಡಿಸ್ಬೇಕಂತ. ಯಾಕಂತಂದ್ರೆ ಇಷ್ಟು ಸಿಸ್ಟಮ್ಸ್ ಇದೆ ಎಲ್ಲ. ಏನಂತಂದ್ರೆ ನಾನು ಹೋಮಿಯೋಪತಿ ಪ್ರಾಕ್ಟೀಸ್ ಮಾಡ್ತೇನೆ, ಇವರು ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಾರೆ, ಅವ್ರ ಹತ್ರ ಅವ್ರದೇ ಪೇಷಂಟ್ ಬರ್ತಾರೆ, ನಮ್ಮ ಹತ್ರ ನಮ್ದೇ ಪೇಷಂಟ್ ಬರ್ತಾರೆ. ಬಟ್ ಅದೇ ಒಂದು ಏನಂತಂದ್ರೆ ಒಂದು ಕಂಬೈನ್ಡ್ ಆಗಿ ಇಂಟಿಗ್ರೇಟೆಡ್ ಆಗಿ ಇವಾಗ ಒಂದು ಪೇಷಂಟ್, ಇವಾಗ ಫಾರ್ ಎಕ್ಸಾಂಪಲ್ ಅಸ್ತಮ ಇರುವಂತ ಪೇಷಂಟಿಗೆ ಆಗಿರ್ಬೋದು, ಅವನಿಗೆ ಒಂದು ಪ್ರಾಣಾಯಾಮ ಮಾಡಿದ್ರೆ ಒಂದು ಅಸ್ತಮ ಬೇಗ ಗುಣ ಆಗ್ತದೆ. ಸೊ ನಾವು ಮದ್ದು ಕೊಡ್ತೇವೆ, ಅದ್ರ ಜೊತೆಗೆ ಅವನಿಗೊಂದು ಯೋಗದ್ದು ಕೂಡ ಸಹಯೋಗ ಇದ್ರೆ ಆವಾಗ ಅವ್ರ ರೋಗ ಬೇಗ ಗುಣ ಆಗ್ತದೆ. ಅದೇ ತರ ಮೂವ್ಮೆಂಟ್ ಅಲ್ಲಾಗ್ಲಿ, ಮಸಾಜಿಂಗ್ ಆಗ್ಲಿ, ಪಂಚಕರ್ಮ ಆಗ್ಲಿ, ಆ ತರದ್ದು ಒಂದು ಕಂಬೈನ್ಡ್ ಆಗಿ ಹೋದಾಗ ಅದ್ರದ್ದು ಔಟ್ಕಮ್ ಬೇಗ ಇರ್ತದೆ. ಮೇನ್ ನಮ್ದು ಯಾವುದೇ ಸಿಸ್ಟಮ್ ಏನೇ ಇರ್ಲಿ, ನಮ್ಮ ಮೇನ್ ಧ್ಯೇಯ ಏನಂತಂದ್ರೆ ಪೇಷಂಟ್ ಗುಣ ಆಗ್ಬೇಕು. ಅದು ಒಂದು ಕಮ್ಮಿ ಖರ್ಚಲ್ಲಿ. ನಮ್ದು ಮೇನ್ ಒಂದು ಪ್ರೋವರ್ಬ್ ಇದೆ, ಹೀಲ್ ಶುಡ್ ಬಿ ಜೆಂಟಲ್ ಅಂಡ್ ಫಾಸ್ಟರ್ ಅಂತ. ಸೊ ಆಲ್ವೇಸ್ ಇಟ್ ಶುಡ್ ಬಿ ಜೆಂಟಲ್. ಅಂದ್ರೆ ಯಾವುದೇ ತರದ ಒಂದು ಪೇನ್ಫುಲ್ ಆಗ್ಲಿ ಆ ತರ ಇದು ಮಾಡ್ಕೊಂಡು ಗುಣ ಆಗೋದಲ್ಲ. ಅದು ಜೆಂಟಲ್ ಆಗಿರ್ಬೇಕು, ಪರ್ಮನೆಂಟ್ ಆಗಿರ್ಬೇಕು. ಒಮ್ಮೆ ಗುಣ ಆಯ್ತಂತಂದ್ರೆ ಅದು ಪರ್ಮನೆಂಟ್ ಕ್ಯೂರ್ ಅಂತ. ಇಟ್ ಶುಡ್ ಬಿ ರ್ಯಾಪಿಡ್, ಜೆಂಟಲ್ ಅಂಡ್ ಪರ್ಮನೆಂಟ್ ಅಂತ ನಾವು ಒಂದು ಹೇಳ್ತೇವೆ. ಸೊ ಇಟ್ ಶುಡ್ ಬಿ ಲೈಕ್ ದಟ್ ಒಂದು ಟ್ರೀಟ್ಮೆಂಟ್ ಅಂತ. ಸೊ ಅದನ್ನ ನಾವು ಜನರಿಗೆ ತೋರ್ಪಡಿಸ್ಬೇಕು. ಯಾಕಂದ್ರೆ ನಾವು ಕ್ಲಿನಿಕಲ್ ಕೂತ್ಕೊಂಡು ಒಂದು 10 ಜನರಿಗೆ ಹೇಳ್ಬೋದು, ಬಟ್ ಇಲ್ಲಿ ಏನಂತಂದ್ರೆ ಸಾವಿರಾರು ಜನರಿಗೆ ಒಂದು ಬಂದಾಗ ಅದನ್ನ ನಾವು ತಿಳಿಪಡಿಸ್ಬೋದು. ಆ ಮುಖಾಂತರ ಒಂದು ಇವಾಗ ಈ ಹಬ್ಬ ಅಂತ ನಾವು ಯಾವಾಗ್ಲೂ ಹೇಳ್ಬೇಕಂತ ಅನ್ಕೊಂಡು, ಇವಾಗ ನೋಡಿ ನಮ್ದು ಮಂಗಳೂರಲ್ಲಿ ಈ ಒಂದು ಡಿಸೆಂಬರ್ ಜನವರಿಯಲ್ಲಿ ಕರಾವಳಿ ಹಬ್ಬ ಜೋರು ನೋಡಿರ್ಬೋದು. ಯಾಕೆ ಮಾಡ್ತಿದ್ದೇವೆ ಅಂತಂದ್ರೆ ಕೆಲವೊಂದು ಬೀಚ್ಗಳನ್ನ ನಾವು ಇಂಪ್ರೂವ್ ಮಾಡಬೇಕು, ಕೆಲವೊಂದು ಸ್ಥಳಗಳನ್ನ ಜನರಿಗೆ ತಲುಪಿಸ್ಬೇಕಂತ. ಇವಾಗ ಮೊನ್ನೆ ಪೆರಿಬೈಲ ಬೀಚ್ ಅಂತ ಇವಾಗ ಹೆಚ್ಚಿನವ್ರಿಗೆ ಗೊತ್ತಿಲ್ಲ, ಉಚ್ಚಿಲದಲ್ಲಿ ಒಂದು ಬೀಚ್ ಇದೆ ಅಂತ. ಸೊ ಅದನ್ನ ಇವಾಗ ಕರಾವಳಿ ಉತ್ಸವದಲ್ಲಿ ಅದನ್ನ ಪ್ರಮೋಟ್ ಮಾಡ್ತಿದ್ದಾರೆ. ಸೊ ಇನ್ನು ಅದೇನಂತ ಜನರಿಗೆ ಹತ್ರ. ಸೊ ಇವಾಗ ನಮ್ದು ಆಯುಷ್ ಹಬ್ಬದ ದೇಹ ಕೂಡ ಅಷ್ಟೇ. ಏನಂತಂದ್ರೆ ನಾವು ಈ ತರ ಒಂದು ಎಲ್ಲಾ ಸಂಘಟನೆಗಳು, ಎಲ್ಲಾ ವೈದ್ಯರುಗಳು ಒಂದೇ ಸೂರ್ಯನಡಿ ಬಂದು ಅಂದ್ ಅವರಿಗೂ ಹೌದು ಆಯುಷ್ ಆಯುರ್ವೇದ ಆಗ್ಲಿ, ಯುನಾನಿ ಆಗ್ಲಿ, ಹೋಮಿಯೋಪತಿ ಆಗ್ಲಿ, ಇದರಲ್ಲಿ ಒಂದು ಸಿಸ್ಟಮ್ ಅಲ್ಲಿ ಇವಾಗ ಇಂಥ ರೋಗಗಳಿಗೂ ಮೆಡಿಸಿನ್ ಇದೆ, ಅದ್ರ ಬಗ್ಗೆ ಒಂದು ಅವರಿಗೊಂದು ನಾಲೆಜ್ ಅದನ್ನು ಕೊಡಬೇಕಂತಲೇ ನಾವು ಇದನ್ನು ಮಾಡ್ತೀವಿ. ಮತ್ತೆ ನೀವು ಕೇಳಿದಾಗೆ ಹೋಮಿಯೋಪತಿಯಲ್ಲಿ ಸಣ್ಣ ಶೀತದಿಂದ ಹಿಡ್ಕೊಂಡು ಅದು
ಏನಂತಾರೆ ದೀರ್ಘಕಾಲೀನ ಮತ್ತೆ ಇದಂತ ಇರುತ್ತೆ ಅಕ್ಯೂಟ್ ಅಂತ ಇರುತ್ತೆ. ಅಕ್ಯೂಟ್ ಸಾಮಾನ್ಯ ಶೀತದಿಂದ ಹಿಡ್ಕೊಂಡು ಕ್ಯಾನ್ಸರ್ ತನಕ ಕೂಡ ಟ್ರೀಟ್ಮೆಂಟ್ ಇದೆ. ಎಷ್ಟೋ ಜನರಿಗೆ ಇವಾಗ ನಾವು ಕೆಲವು ಆಂಕೊಲಿಸ್ಟ್ಗಳು ಕೂಡ ನಾವು ಇಂಟಿಗ್ರೇಟೆಡ್ ಆಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ. ಯಾಕಂತಂದ್ರೆ ಕೆಲವು ಕಂಡೀಷನ್ಸ್ ಗಳಿಗೆ ಒಂದು ಲಿಮಿಟ್ ನಂತರ ಅವರಿಗೆ ಏನಾಗ್ತದೆ ಅಂತಂದ್ರೆ ಕೀಮೋಥೆರಪಿ ಅದ್ರ ಸೈಡ್ ಎಫೆಕ್ಟ್ಸ್ ಎಲ್ಲ ಇರ್ತದೆ. ಅದನ್ನು ನಾನಂತಲ್ಲ, ಆಯುರ್ವೇದದವರು ಕೂಡ ಅಷ್ಟೇ. ನಾವು ಏನಂತಂದ್ರೆ ಅವರು ಕೂಡ ನಮಗೆ ರೆಫರ್ ಮಾಡ್ತಾರೆ, ನಾವು ಕೂಡ ಅದ್ರ ಪ್ರಕಾರ ಅದಕ್ಕೆ ಅದ್ರ ಸೈಡ್ ಎಫೆಕ್ಟ್ಸ್ ಅನ್ನು ಇದು ಮಾಡ್ಕೊಂಡು ನಾ ಹೇಳಿದೆಲ್ಲ, ಇನ್ ಕೇಸ್ ಅವರಿಗೆ ಗುಣ ಆಗ್ತಾ ಇಲ್ಲ ಅಂತ ಅದನ್ನು ಜೆಂಟಲ್ ಆಗಾದ್ರೂ ನಾವು ಇದು ಮಾಡ್ಬೇಕು. ಕೆಲವು ಕಂಡೀಷನ್ಸ್ ಅಲ್ಲಿ ಗುಣ ಕೂಡ ಆಗ್ತದೆ. ಸೊ ಆ ರೀತಿಯಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಇವಾಗ ಸೆಂಟ್ರಲ್ ಗವರ್ಮೆಂಟ್ ಕೂಡ ಅದನ್ನು ಇಂಟಿಗ್ರೇಟ್ ಮಾಡ್ಲಿಕ್ಕೆ ಇದು ಮಾಡ್ತಾ ಇದ್ದಾರೆ. ಇವಾಗ ನಿಮ್ಗೆ ಗೊತ್ತಿರ್ಬೋದು, ಇವಾಗ ಅಲೋಪತಿ ಜೊತೆಗೇನೆ ಆಯುರ್ವೇದ ಹೋಮಿಯೋಪತಿನ ಕೂಡ ಇಂಟಿಗ್ರೇಟೆಡ್ ಮಾಡ್ಲಿಕ್ಕೆ ನೋಡ್ತಾ ಇದೆ. ಯಾಕಂದ್ರೆ ಯಾವುದೇ ಸಿಸ್ಟಮ್ ಅನ್ನ ಒಟ್ಟಿಗೆ ಹೋದಾಗ ಒಂದು ಮೇನ್ ಕನ್ಸರ್ನ್ ಪೇಷಂಟ್. ಇವಾಗ ಆಯುರ್ವೇದ ಗವರ್ಮೆಂಟ್ ಈ ಡಿಪಾರ್ಟ್ಮೆಂಟ್ ಆಫ್ ಆಯುಷ್ ಫಾರ್ಮೇಶನ್ ಮಾಡಿದ್ದೆ ಅದಕ್ಕೋಸ್ಕರ. ಸೊ ಅದರ ಪ್ರಕಾರ ಆ ದೇಹವನ್ನ ನಾವು ಜನರಿಗೆ, ಸಾಮಾನ್ಯ ಜನರಿಗೆ ತಲುಪಿಸೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇವೆ ಅಷ್ಟೇ. ಈಗ ನಾನು ಹೇಳೋದಾದ್ರೆ, ಈಗ ಎಲ್ಲ ಚಿಕಿತ್ಸೆಗಳಿಗೂ ಇಲ್ಲಿ ಬಂದ್ರೆ ಒಂದು ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ. ಹಾಗೆ ಇವಾಗ ತುಂಬಾ ಜನ ಅನ್ಕೋತಿರ್ತಾರೆ, ನನ್ಗೊಂದು ಪೀಸ್ ಆದ ವಾತಾವರಣ ಬೇಕು, ನನಗೊಂದು ಮನಃಶಾಂತಿ ಬೇಕು. ಯಾಕಂತಂದ್ರೆ ಈಗ ಒಂದು ಪಾರ್ಕಲ್ಲಿ ಕೂತ್ಕೊಳ್ಳೋಂಗಿಲ್ಲ, ಗಾಡಿ ಹಾರ್ನ್ ಆಗಿದ್ರೆ ಪೀಸ್ ಅಲ್ಲಿ ಹೋಯ್ತು. ಸುಮ್ಮನೆ ಮನೇಲಿ ಕೂತ್ಕೊಳ್ಳೋಣ ಅಂತಂದ್ರೆ ಅಮ್ಮ ಅಥವಾ ಯಾರಾದ್ರೂ ಬೈದೆ, ನಿಂದೇನ್ ಮಾಡ್ತಿದ್ಯಾ ಅಲ್ಲಿ ಸುಮ್ಮನೆ ಕೂತ್ಕೊಂಡು ಅಂತ ಕೇಳ್ತಾರೆ. ಸೊ ಇವಾಗ ಒಂದು ಪೀಸ್ ಬೇಕು ಅನ್ನೋದಾದ್ರೆ ನಾವು ಆಯುಷ್ ಹಬ್ಬಕ್ಕೆ ಬಂದ್ರೆ ಪೀಸ್ ಸಿಗುತ್ತಾ, ಅಂದ್ರೆ ಮನಃಶಾಂತಿ ಸಿಗುತ್ತಾ ಅನ್ನೋದು ನನ್ನ ಪ್ರಶ್ನೆ. ನೀವು ಹೇಳಿದ ವಿಷಯ ಕಾಂಟ್ರಡಿಕ್ಟರಿ ಆಯ್ತು. ಇನ್ನೊಂದು ಗಾದೆ ಮಾಡ್ತೀನಿ, ಚಿಂತೆ ಇಲ್ಲದವನಿಗೆ ಏನಂತ ಹೇಳಿದ್ರೆ, ನಾವು ಇರುವಂತ ಒತ್ತಡಗಳಿಂದ, ಇರುವಂತ ಸಮಸ್ಯೆಗಳಿಂದ, ಇರುವಂತ ಜವಾಬ್ದಾರಿಗಳಿಂದ ಬಿಟ್ಟು ಓಡಿ ಹೋಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಏನ್ ಆಗ್ಬೇಕು ಅಂತ ಹೇಳಿದ್ರೆ, ಇರುವಂತ ಪರಿಸ್ಥಿತಿಯನ್ನು ಒಪ್ಪಿಕೊಂಡು ಅದನ್ನು ನಿರ್ವಹಿಸ್ಲಿಕ್ಕೆ, ಟು ಮ್ಯಾನೇಜ್ ದಟ್, ನಮ್ಮಲ್ಲಿ ಒಂದು ಮನಸ್ಸಲ್ಲಿ ಸ್ಥಿರತೆ ಬರಬೇಕಾಗ್ತದೆ, ಅಥವಾ ಒಂದು ಕಾಮ್ ಮೈಂಡ್ ಇರುವಾಗ ಕ್ಲಾರಿಟಿ ಇರ್ತದೆ. ಸೊ ಇಲ್ಲಿ ಸದ್ದು ಇಲ್ಲ ಅಂತ ನಾವು ಹೇಳುದಿಲ್ಲ ಆಯುಷ್ ಹಬ್ಬದಲ್ಲಿ, ಆದ್ರೆ ಇಲ್ಲಿ ಬಂದವರಿಗೆ ನಾವೊಂದು ಒತ್ತಡ ನಿರ್ವಹಣಾ ಕೇಂದ್ರ, ಮನಃಶಾಂತಿ ಅಂತ ನಾವು ಹೆಡ್ಡಿಂಗ್ ಕೊಟ್ಟಿದ್ದೇವೆ. ಚಿಂತೆ ಬಿಡಿ, ರಿಲ್ಯಾಕ್ಸ್ ಮಾಡಿ. ಸೊ ಏನ್ ಮಾಡ್ತೇವೆ ಅಂತ ಅಲ್ಲಿ ಜನರು ಬಂದ ಹಾಗೆ ಗ್ರೂಪ್ಸ್, ಅದು ಎಲ್ರಿಗೂ ಓಪನ್ ಟು ಆಲ್ ಏಜಸ್, ಆರೋಗ್ಯ ಇದ್ದವರು, ಸ್ಟ್ರೆಸ್ ಇದ್ದವರು, ಇಲ್ಲದವರು ಬರ್ಬೋದು. ಅಲ್ಲಿ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ಒತ್ತಡ ಯಾಕೆ ಬರ್ತದೆ, ಒತ್ತಡ ಬಂದಾಗ ನಮ್ಮಲ್ಲಿ ಏನು ವ್ಯತ್ಯಾಸಗಳು ಆಗ್ತದೆ. ಈಗ ಹಾರ್ಮೋನಲ್ ಚೇಂಜ್, ಸ್ಟ್ರೆಸ್, ಈಗ ಎಲ್ಲರೂ ಸ್ಟ್ರೆಸ್ ಅಂತ ಕಾಮನ್ ಹೇಳ್ತಾರೆ. ಸೊ ಸ್ಟ್ರೆಸ್ ಹಾರ್ಮೋನ್ಸ್ ಯಾಕೆ ಉತ್ಪತ್ತಿ ಆಗ್ತದೆ, ಸ್ಟ್ರೆಸ್ ಹಾರ್ಮೋನ್ಸ್ ಉತ್ಪತ್ತಿಯನ್ನು ಕಡಿಮೆ ಮಾಡಲಿಕ್ಕೆ ಸರಳವಾದಂತ, ಈಗ ಸೂರ್ಯ ನಮಸ್ಕಾರ ಅಥವಾ ಕಷ್ಟ ಆಸನಗಳು ಮಾಡ್ಬೇಕಂತೆ. ನಾವು ವರ್ಕ್ ಅಲ್ಲಿ ಇರ್ಬೋದು, ನಾವು ಈಗ ಜಾಬ್ ಅಲ್ಲಿ ಇರ್ತೇವೆ ಅಥವಾ ಮನೆಯಲ್ಲಿ ಮನೆ ಕೆಲಸ ಇರ್ತೇವೆ. ಸೊ ಆ ಕೆಲಸದ ಮಧ್ಯ ಒಂದು 2 ನಿಮಿಷ ಅಥವಾ 5 ನಿಮಿಷ ನಾವು ವರ್ಕ್ ಇಂದ ಬ್ರೇಕ್ ತಗೊಂಡು ಸಣ್ಣ ಸಣ್ಣ ಉಸಿರಾಟದ ಚಟುವಟಿಕೆಗಳು, ವಿಶ್ರಾಂತಿಯ ಕ್ರಮಗಳು, ಸಣ್ಣ ಸುಲಭವಾದಂತ ಧ್ಯಾನ, ಎಲ್ಲ ಧರ್ಮದವರಿಗೂ ಎಲ್ರಿಗೂ ಆಗುವಂತ ಸಿಂಪಲ್ ಮೆಡಿಟೇಷನ್. ಇದೆಲ್ಲ ಅಂದ್ರೆ ಯಾರಿಗೂ ಡಿಫರೆನ್ಸ್ ಫೀಲ್ ಆಗುದಿಲ್ಲ. ನಾವು ಕೂತಲ್ಲಿ ಕಣ್ಣು ಮುಚ್ಚಿಕೊಂಡು ಮಾಡುವಂತ ಸುಲಭ ಅಭ್ಯಾಸಗಳನ್ನು ನಾವಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಯಾರು ಬರ್ಬೋದು, ಸ್ಟ್ರೆಸ್ ಇದ್ದವರು ಬರ್ಬೋದು, ಇಲ್ಲದವರು ಬರ್ಬೋದು, ಕಲ್ತ್ಕೊಂಡು ಸ್ಟ್ರೆಸ್ ಇದ್ದವರಿಗೆ ಕಲಿಸಿಕೊಡ್ಬೋದು. ಸೊ ಹೀಗೆ ಅಲ್ಲಿ ಟ್ರೈನಿಂಗ್, ಇಟ್ಸ್ ಇಂಟರಾಕ್ಟಿವ್. ಮತ್ತೆ ಟ್ರೈನಿಂಗ್ ನಂತರ ಅವ್ರಿಗೆ ಏನಾದ್ರು ಕ್ವಶನ್ಸ್ ಇದ್ರು ಕೇಳ್ಬೋದು. ಸೊ ಇದು ಒತ್ತಡ ನಿರ್ವಹಣೆಗೆ ಬೇಕಾದಂತ ಎಲ್ಲ ಸಿಂಪಲ್ ಅಂಡ್ ರಿಸರ್ಚ್ ಪ್ರೂವನ್ ರೀಸೆಂಟ್ ಟೆಕ್ನಿಕ್ಸ್ ಅನ್ನು ನಾವು ಕಲಿಸಿಕೊಡ್ತಿದ್ದೇವೆ. ಟೀಮ್ ಆಫ್ ಡಾಕ್ಟರ್ಸ್ ಇಲ್ಲಿದೆ, ನಾವೆಲ್ಲ 2 ದಿನ ಟ್ರೈನಿಂಗ್ ಕೊಡ್ತೇವೆ. ಈಗ ನಾವು ಇಲ್ಲಿರ್ತೀವಿ ಅಂತ ಹೇಳ್ತಿದೀವಿ, ಎಲ್ಲಿರ್ತೀವಿ ಅಂತ ನಾವು ಹೇಳೇ ಇಲ್ಲ. ಅವ್ರಿಗೆ ಅನ್ಸ್ಕೊ ಎಲ್ಲಿರ್ತಾರೆ, ಎಲ್ಲಿ ಇರ್ತೀರಿ ಅನ್ನೋದನ್ನ ಒಂದು ನಮ್ಮ ಆಡಿಯನ್ಸ್ಗೆ. ಅದು ಆಕ್ಚುಲಿ TMFI ಹಾಲ್ ಎಲ್ರಿಗೂ ಗೊತ್ತಿದ್ದು ಸೆಂಟರ್ ಆಫ್ ಸಿಟಿ ಇದೆ, MG ರೋಡ್ ಅಲ್ಲಿ ಇದೆ. ಸೊ TMFI ಹಾಲ್ ಅಲ್ಲಿ ದಿನಾಂಕ ಜನವರಿ 31 ಮತ್ತೆ ಫೆಬ್ರವರಿ 1ನೇ ತಾರೀಕಿಗೆ ಬೆಳಿಗ್ಗೆ 9ರಿಂದ ಸಂಜೆ 6 ತನಕ. ಬೆಳಿಗ್ಗೆ ಸಾಮಾನ್ಯ 9ರಿಂದ ರಾತ್ರಿ 8 ಗಂಟೆ ತನಕ ಇದೆ. ಇದರಲ್ಲಿ ಏನಂತ ಹೇಳಿದ್ರೆ ಸಂಜೆ 6ರಿಂದ 8 ಮನೋರಂಜನಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಎರಡು ದಿನನೂ ಇದೆ. ಅಲ್ಲ, ಅದಕ್ಕೆ ಬೇಕಾದ ಬೇರೆ ಜನರು ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಡಾಕ್ಟರ್ಸ್ ಬರ್ತಾರೆ. ಅಲ್ಲ, ನಮ್ಮವರು ಇದ್ದಾರೆ, ಪ್ರಾಕ್ಟೀಸಿಂಗ್ ಡಾಕ್ಟರ್ಸ್ ಇದ್ದಾರೆ, ಪ್ಲಸ್ ಹಾಡುವವರು ಇದ್ದಾರೆ. ಮನೋರಂಜನಾ ಕಾರ್ಯಕ್ರಮ ಕೂಡ ಇದೆ. ಸೊ ತಪ್ಪದೆ ಬರಬೇಕು ಅಷ್ಟೇ. ಹೌದು, ಎಲ್ಲರೂ ಬರಬೇಕು. ಅದೇ. ಸೊ ನಾನು ನಿಮ್ಮ ಹತ್ರನೇ ಕೇಳೋದಾದ್ರೆ, ಆಯುಷ್ ಹಬ್ಬ 2026ಕ್ಕೆ ಈ ಒಂದು ರೀಸನ್ಗೆ ಬರಲೇಬೇಕು ಅಂತ ಇದ್ರೆ ಏನು ಮೇನ್ ಆಗಿ ಇದೆ? ಮೇನ್ ಆಗಿ ನಮಗೆ ಈ 3 ಎಲ್ಲ ಪದ್ಧತಿಗಳು, 5 ಪದ್ಧತಿಗಳು ಒಂದೇ ಸೂರಿನಡಿ ಸಿಕ್ಕುದು ಭಾರಿ ರೇರ್.
ಅದೇ ಥರ ರೇರ್ ಅಂತಲ್ಲ, ಇಟ್ಸ್ ಇಂಪಾಸಿಬಲ್. ಹೌದು ಅದು ಹೌದು. ಅದೇ ಫಸ್ಟ್ ಗೆ ಹೇಳಿದ್ವಲ್ಲ, ಯಾಕಂತಂದ್ರೆ ಒಂದು ಡಾಕ್ಟರ್ಗೋಸ್ಕರ ನಾವು ಅಲ್ಲಿ ಹೋಗ್ಬೇಕಾಗಿಲ್ಲ ಇಲ್ಲಿ, ಯಾಕಂತಂದ್ರೆ ಇಲ್ಲಿಗೆ ಬಂದ್ರೆ ಎಲ್ಲರೂ ಒಂದೇ ಸಲ ಸಿಗ್ತಾರಲ್ವಾ ಅನ್ನೋದು ಪ್ಲಸ್. ನೆಕ್ಸ್ಟ್ ಇಂಡಿಯಾದಲ್ಲಿ ಈಗ ತುಂಬಾ ಕಡೆ ಇಂಟಗ್ರೇಟೆಡ್ ಈಗ ಮಾಡ್ತಾ ಇದ್ದಾರೆ. ಈವನ್ ಮೈ ಹಾಸ್ಪಿಟಲ್ ವಿ ಆರ್ ಡೂಯಿಂಗ್ ಇಂಟಗ್ರೇಟೆಡ್ ಟ್ರೀಟ್ಮೆಂಟ್ ಲೈಕ್ ಆಯುರ್ವೇದ, ಯೋಗ, ಫಿಸಿಯೋಥೆರಪಿ ಅಂತದೆಲ್ಲ ಸಿಸ್ಟಮ್ಸ್ ಇನ್ಕ್ಲೂಡ್ ಮಾಡೇ ಮಾಡ್ತೇವೆ. ಈವನ್ ಹೋಮಿಯೋಪತಿ ಸಹ ನಾವು ಯೂಸ್ ಮಾಡ್ತೇವೆ. ಹಾಗೆ ಇಂಟಗ್ರೇಷನ್ ಅಂತ ಇರೋದು ದಿಸ್ ಈಸ್ ದ ನೀಡ್ ಆಫ್ ದ ಅವರ್. ಈಗ ಇನ್ನಿರೋದು ನೀಡ್ ಆಫ್ ದ ಅವರ್. ಹಾಗೆ ಇದನ್ನು ನಾವೀಗ ಇಲ್ಲಿ ಬಂದ ಎಲ್ಲ ಸಾರ್ವಜನಿಕರಾಗಲಿ, ಮೇಯ್ನಾಗಿ ಸಾರ್ವಜನಿಕರಿಗೆ ಬೇಕಾಗೆ ನಾವು ಮಾಡ್ತಾ ಇರೋದು. ದೇ ಹ್ಯಾವ್ ಟು ಫೀಲ್ ದಟ್, ಅವರು ಎಕ್ಸ್ಪೀರಿಯನ್ಸ್ ಆಗಬೇಕು. ಇದು ಹೀಗೆ ಈಗ ನಮ್ಮದು ಈಗ ಬೇರೆ ಬೇರೆ ಇದೆ, ಮಕ್ಕಳದ್ದಿದೆ, ಇದು ಮಹಿಳೆಯರದ್ದಿದೆ, ವಯೋವೃದ್ಧರಿಗೆ, ಎಲ್ಲ ಸೆಕ್ಟರಿಗೂ ನಮ್ಮದು ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಇದೆ. ಕನ್ಸಲ್ಟೇಷನ್ಸ್ ಬೇರೆ ನಡೀತಾ ಇರ್ತದೆ. ಈಗ ಇವ್ರಿಗೆ ಏನಾದ್ರು ದೊಡ್ಡ ಪ್ರಾಬ್ಲಮ್ ಇದ್ರೆ ನಾವು ಅಲ್ಲಿ ಕಳಿಸ್ತೇವೆ, ಕನ್ಸಲ್ಟೇಷನ್ ಮಾಡ್ಬೋದು. ಮತ್ತು ಈಚೆಯಿಂದ ಸ್ಟಾಲ್ಸ್ ಎಲ್ಲ ನೋಡ್ಬೋದು. ಅಂತ ಹೇಳಿದರೆ ಏನೆಲ್ಲ ನಮ್ಮ ಇಂಡಿಯಾದಲ್ಲಿ ಯಾವ್ದು ಎಂತೆಂಥ ಫಾರ್ಮಸಿಗಳಿದೆ, ಅವರು ಏನೆಲ್ಲ ಪ್ರಾಡಕ್ಟ್ಸ್ ಇದೆ. OTC ಪ್ರಾಡಕ್ಟ್ಸು ಇದೆ ನಮ್ಮದು. OTC ಅಂದರೆ ಓವರ್ ದ ಕೌಂಟರ್ ಪ್ರಾಡಕ್ಟ್ಸ್ ಲೈಕ್ ಸೌಂದರ್ಯ, ಇವರು ಹೇಳಿದಾಗೆ ಸೌಂದರ್ಯದ್ದು ಇದೆ. ಹಾಗೆ ಇವರು ಹೇಳಿದಾಗೆ ಹೋಮಿಯೋ ಸೈಡಿಂದ ಇರುವಂಥ ಇದೆ ಸೌಂದರ್ಯದ್ದು. ಮತ್ತು ಹಾಗೆ ಮಹಿಳೆಯರಿಗೆ ಬೇಕಾದ್ದು, ಮಕ್ಕಳಿಗೆ ಬೇಕಾದ್ದು ಎಲ್ಲ ಒಂದು ಸೂರಿನಡಿಗೆ ಬಂದಿದೆ. ಅದೇ ಥರ ನಾವು ಆಗ ಡಿಸ್ಕಸ್ ಮಾಡಿದಾಗೆ ಆಹಾರಗಳು ಬೇರೆ, ಯು ಹ್ಯಾವ್ ಟು ಫೀಲ್ ಇಟ್, ಐ ಮೀನ್ ಎಕ್ಸ್ಪೀರಿಯನ್ಸ್ ಇಟ್. ಬೇರೆ ಬೇರೆ ಥರ ನಾವು ಏನು ಆಲೋಚನೆ ಮಾಡಲಿಕ್ಕೆ ಆಗದಂಥ ಕೆಲವು ಆಹಾರಗಳಿದೆ ಅಲ್ಲಿ. ಯಾಕಂತ ಹೇಳಿದರೆ ಆಯುರ್ವೇದದಲ್ಲಿ ಇಡ್ಲಿಯ ಬಗ್ಗೆ ಸಹ ನಮ್ಮಲ್ಲಿ ನಮ್ಮ ಇದರಲ್ಲಿ ಕ್ಲಾಸಿಕ್ ಬುಕ್ಸಲ್ಲಿದೆ. ಅದರ ಬಗ್ಗೆ ಸಹ ಒಬ್ಬರು ರಾಘವೇಂದ್ರ ಉಡುಪ ಅಂತ ಇದ್ದಾರೆ, ಅವರು ಇದರ ಬಗ್ಗೆ ತುಂಬ ರಿಸರ್ಚ್ ಮಾಡಿದವರು. ಹೀ ಈಸ್ ಕಮಿಂಗ್ ದೇರ್. ಅವರೇ ಫುಡ್ ಕೌಂಟರ್ ಇಡ್ತಾರೆ ಅಲ್ಲಿ. ಅದು ನಮ್ಮ ಕ್ಲಾಸಿಕ್ಸಲ್ಲಿ ಏನೆಲ್ಲ ಈವನ್ ಇಡ್ಲಿ ಬಗ್ಗೆ ಹೇಳಿದ್ದಾರೆ, ವಡೆ ಬಗ್ಗೆ ಅಂಥದ್ದೆಲ್ಲ ಮರೆತು ಹೋದಂಥ ಆಹಾರಗಳು ಕೂಡ ಅಲ್ಲಿ. ಹೌದು ಟೇಸ್ಟಿ ಮಾಡ್ಬೋದು ಅಂತ ಅದನ್ನು ಸಹ ನಾವೀಗ ಅಲ್ಲಿ ಹೌದು ಮಾಡಿಕೊಡ್ತಾ ಇದ್ದೀವಿ. ಆದ್ರಿಂದ ಅದು ಅಲ್ಲದೆ ನಾರ್ಮಲ್ ಆಗಿರುವಂತ ನಾನು ಹೇಳಿದ ಕೇರಳ ಫುಡ್ ಹಾಗೆಲ್ಲ ಇದೆ. ಹಾಗೆ ಎಲ್ಲಾ ಸಾರ್ವಜನಿಕರು ಎಲ್ಲರೂ ಬರಬೇಕು, ಬಂದು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಮತ್ತೆ ಹೋಗುವಾಗ ನಮ್ಮ ಬೆನ್ನು ತಟ್ಟಿ ಹೇಳ್ಬೇಕು, ಡನ್ ಸಮಥಿಂಗ್ ಅಂಡ್ ಅಷ್ಟು ನಾವು ಇದಕ್ಕೆ ಎಫರ್ಟ್ ಹಾಕಿದ್ದೇವೆ. ಎಲ್ಲರೂ ಎವ್ರಿ ಒನ್ ಎಲ್ಲರೂ ನಾವು ಅಷ್ಟು ಎಫರ್ಟ್ ಹಾಕಿ ಅರೌಂಡ್ 6 months ಇಂದ ವರ್ಕ್ ಮಾಡ್ತೀವಿ. ಸೊ ಎಲ್ಲರೂ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಅಂಡ್ ಸಲಹೆ ಸೂಚನೆಗೆ ಸಹ ನಾವು ವಿ ಆರ್ ರೆಡಿ, ಬಿಕಾಸ್ ಏನಾದ್ರು ಇಂಪ್ರೂವೈಸ್ ಮಾಡ್ಲಿಕ್ಕೆ ಮುಂದಿನ ದಿನಗಳಲ್ಲಿ ಅದನ್ನ ಇಂಪ್ರೂವೈಸ್ ಮಾಡ್ಕೋತೀವಿ ಅಂತ. ಓಕೆ, ನಾನು ಸರ್ ಹತ್ರ ಹೇಳೋದಾದ್ರೆ, ಈಗ ಯೂತ್ಸ್ ಅಂದ್ರೆ ಯುವ ಪೀಳಿಗೆ ಈ ಆಯುಷ್ ಪದ್ಧತಿಗಳನ್ನ ಅಳವಡಿಸಿಕೊಳ್ಳಬೇಕು ಅನ್ನೋದಂಥದ್ದು ಯಾಕೆ ಅಂತ, ಎಷ್ಟು ಅದು ಇಂಪಾರ್ಟೆಂಟ್ ಆಗಿದೆ ಈಗ ಅದೇ ಸರ್ ಹೇಳಿದ್ರು ಆಹಾರದಂತ. ಒಂದು ಮನುಷ್ಯನಿಗೆ ಈಗ ರೋಗ ಬರೋದು 2 ವಿಚಾರದಿಂದ. ಒಂದು ಸೈಕೋಸೊಮ್ಯಾಟಿಕ್ ಅಂತ ಹೇಳ್ತೇವೆ, ಯಾಕಂತಂದ್ರೆ ನಮ್ಮ ಮನಸ್ಸು ಏನು ಯೋಚನೆ ಮಾಡ್ತದೆ ಅದು ದೇಹಕ್ಕೆ ಎಫೆಕ್ಟ್ ಆಗ್ತದೆ. ಅದು ಈಗ ಎಸ್ಪೆಷಲಿ ಈಗಿನ ಒಂದು ಲೈಫ್ ಸ್ಟೈಲಿಗೆ ನಾವು ಹೇಳ್ತಾ ಇದ್ದೇವೆ ಜೆನ್ಜಿ, ಮಿಲೇನಿಯಲ್ಸ್, ಈಗ ಜನರೇಷನ್ ಅಂತ ಹೇಳ್ತಾ ಇದ್ವಲ್ಲ, ಈ ಜನರೇಷನ್ ಅವ್ರಿಗೆ ಮೇನ್ ಪ್ರಾಬ್ಲಮ್ ಒಂದು ಸ್ಟ್ರೆಸ್, ಮತ್ತೊಂದು ಫುಡ್. ಅರ್ಧಕ್ಕರ್ಧ ರೋಗ ಬರೋದೇ ಅಲ್ಲಿಂದ. ಯಾಕಂದ್ರೆ ಫುಡ್ ಏನಂತಂದ್ರೆ ಈಗ ನೋಡಿ ಡಯಟ್ ಅಂತ ಮೊನ್ನೆ ಒಂದು ಫಾರ್ ಎಕ್ಸಾಂಪಲ್ ಹೇಳ್ತಾರೆ, ಪೇಷಂಟ್ ಬಂದ್ಬಿಟ್ಟು ನಾನು ಇದರಲ್ಲೂ ಬೆಳಿಗ್ಗೆ ಓಟ್ಸ್ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ, ಮಧ್ಯಾಹ್ನ ಅಂತಂದ್ರೆ ಫುಲ್ ಚಿಕನ್ ಅಂದ್ರೆ ಕಾರ್ಬ್ಸ್ ಇದು ಪ್ರೋಟೀನ್ ಅಷ್ಟೇ ತಿಂತಾ ಇದ್ದೇನೆ, ಬೇರೆ ಏನು ರೈಸ್ ಏನು ತಿಂತಾ ಇಲ್ಲ. ಅದಕ್ಕೆ ಕೆಲವು ಫುಡ್ ಕೆಲವು ಜಾಗಕ್ಕೆ ಸೂಕ್ತ. ನಾವು ಯಾವಾಗಲೂ ಅದಕ್ಕೆ ಟ್ರಾಪಿಕಲ್ ಫುಡ್ಸ್ ಅಂತ ಹೇಳ್ತೇವೆ. ಆಯಾಯ ಜಾಗಕ್ಕೆ ಆಯಾ ರೀಜನ್ಗೆ ಆಯಾ ಫುಡ್. ಇವಾಗ ನಾವಿಲ್ಲಿ ಕುಚ್ಚಲಕ್ಕಿ ತಿಂತೇವೆ ಅಂತ ಅಂದ್ಬಿಟ್ಟು ಘಟ್ಟದವರು ಅಥವಾ ನಾರ್ತ್ ಕರ್ನಾಟಕದವರಿಗೆ ಕುಚ್ಚಲಕ್ಕಿ ತಿನ್ನಲಿಕ್ಕೆ ಆಗೋದಿಲ್ಲ. ಅದೇ ಅವರು ಡೈಲಿ ವೈಟ್ ರೈಸ್ ಅಥವಾ ಜೋಳ ರೊಟ್ಟಿ ತಿಂತಾರೆ ಅಂತ ನಾವು ಇಲ್ಲಿ ಜೋಳ ರೊಟ್ಟಿ ತಿನ್ಲಿಕ್ಕೆ ಆಗೋದಿಲ್ಲ. ಬಟ್ ಇದಾಗ ಏನಾಗ್ತದೆ, ಇನ್ಫ್ಲುಯೆನ್ಸ್ ಆಗ್ಬಿಡ್ತಾರೆ ಇವಾಗ ಎಲ್ಲ ಇನ್ಸ್ಟಾಗ್ರಾಮ್ ಎಕ್ಸಾಂಪಲ್ ನೋಡಿದ ತಕ್ಷಣ ಈ ಡಯಟ್ ಸ್ಟೈಲ್ ಮಾಡುವ. ಅದು ಏನಂತಂದ್ರೆ ಪ್ರಾಬ್ಲಮ್ ಏನಲ್ಲ, ಯಾಕಂದ್ರೆ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದನ್ನೇ ನಾವು ವೇದ ವಾಕ್ಯ ಅಂತ ತಗೋತಿದ್ದಾರೆ ಈಗಿನ ಜನರೇಷನ್. ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಬರೋ ಮೊದಲೇ ಡಯಾಗ್ನೋಸ್ ಮಾಡ್ಕೊಂಡ್ ಬರ್ತಾರೆ ಕೆಲವರು. ಏನಂತಂದ್ರೆ ಯಾರು ಹೇಳಿದ್ರು ಅಂತಂದ್ರೆ ಎಕ್ಸ್ಪರ್ಟ್ ಏನಂದ್ರೆ ಎಲ್ಲಿ ಯಾರು ಕನ್ಸಲ್ಟ್ ಮಾಡಿದ್ರೆ ಇಲ್ಲ
ಇದು ಗೂಗಲ್ ಮಾಡಿದೆ, ಗೂಗಲ್ ಡಾಕ್ಟರ್. ನಾನು ಆಕ್ಚುಲಿ ಕ್ಲಿನಿಕ್ ಮುಂದೆ ಎದುರುಗಡೆ ಹಾಕಿದ್ದೇನೆ ಗೂಗಲ್ ಅಂದ್ರೆ ಇದಕ್ಕೆ ಅಲೌಡ್ ಇಲ್ಲ ಯಾಕಂತಂದ್ರೆ ನಮ್ ಟೈಮ್ ಕೂಡ ವೇಸ್ಟ್ ಮಾಡ್ತೀವಿ. ಬಟ್ ಪ್ರಾಬ್ಲಮ್ ಏನಂತಂದ್ರೆ ಸೊ ಅಂತವರಿಗೆ ಮೇನ್ ಒಂದು ಎಜುಕೇಟ್ ಬೇಕು. ಯಾಕಂತಂದ್ರೆ ಅದರಿಂದ ಈ ಲಾಭಕ್ಕಿಂತ ದುರ್ಲಾಭನೇ ಜಾಸ್ತಿ. ಯಾಕಂತಂದ್ರೆ ಒಮ್ಮೆ ಆರೋಗ್ಯ ಕೈ ಕೊಡ್ತಂತ ಅದನ್ನ ರಿಕವರ್ ಮಾಡೋದು ತುಂಬಾ ಕಷ್ಟ. ಇವಾಗ ಈ ತರದ ಡಯಟ್ ಫಾಲೋ ಮಾಡೋದ್ರಿಂದ ಏನಾಗ್ತದೆ, ಕೆಲವೊಮ್ಮೆ ಅದು ಅವರಿಗೆ ಸೂಟ್ ಆಗೋದಿಲ್ಲ. ಸೊ ಅಂತದನ್ನೆಲ್ಲ ನಾವು ಅವರಿಗೆ ತಿಳಿಯಪಡಿಸ್ಬೇಕು. ಸೊ ಅದಕ್ಕೋಸ್ಕರ ಈಗ ಏನಂತಂದ್ರೆ ಈ ಕೆಲವು ಹಬ್ಬ ಆಗ್ಲಿ ಹೋಗ್ತಾರೆ ಬೇರೆ ಯೂತ್ಸ್, ಏನಂತಂದ್ರೆ ಬೇರೆ ಟೈಪ್ ಎಂಟರ್ಟೈನ್ಮೆಂಟ್, ಇವತ್ತು ಮ್ಯೂಸಿಕಲ್ ನೈಟ್ ಇದೆ ಅಂತಂದ್ರೆ ಯೂತ್ಸ್ ಹೋಗ್ತಾರೆ. ಬಟ್ ನಾನು ಅವರಿಗೆ ಇಲ್ಲಿ ಕೂಡ ಬನ್ನಿ, ಯಾಕಂತಂದ್ರೆ ಇಟ್ಸ್ ನಾಟ್ ಓನ್ಲಿ ಎಂಟರ್ಟೈನ್ಮೆಂಟ್, ಇಟ್ಸ್ ಯುವರ್ ಲೈಫ್. ಸೊ ವಾಟ್ ಎವರ್ ವಿ ಆರ್ ಅರ್ನಿಂಗ್ ಏನೇ ಮಾಡೋದಿತ್ತು ಅಂತಂದ್ರೆ ಆರೋಗ್ಯ ಇಲ್ಲ ಅಂತಂದ್ರೆ ಏನೂ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಯೂತ್ಸಿಗೆ ಅದನ್ನ ನಾನು ಈ ಮಾಧ್ಯಮ ಮುಖಾಂತರ ಹೇಳೋದು ಕೂಡ ಅಷ್ಟೇ, ನೀವು ಕೂಡ ಇದ್ರ ಸದುಪಯೋಗ ಪಡ್ಕೊಳ್ಳಿ. ಎಸ್ಪೆಷಲಿ IT ಫೀಲ್ಡ್ ಅಥವಾ ಮೋರ್ ಸ್ಟ್ರೆಸ್ಫುಲ್ ವರ್ಕ್ ಮಾಡೋರಿಗೆ, ಎಲ್ಲ ಫೀಲ್ಡ್ ಅಲ್ಲೂ ಇದೆ ಎಸ್ಪೆಷಲಿ. ಬಟ್ ಈಗ ಏನಂತಂದ್ರೆ ಈ ಫಾಸ್ಟ್ ಇದರಲ್ಲಿ ಮೂವಿಂಗ್ ಇದರಲ್ಲಿ ಜಾಸ್ತಿ ಅಂತವರಿಗೆ ಜಾಸ್ತಿ ಇದಾಗ್ತದೆ. ಎಸ್ಪೆಷಲಿ ಬ್ಯಾಂಕ್ ವರ್ಕರ್ಸ್ ಹೈಲಿ ಸ್ಟ್ರೆಸ್ ಅಲ್ಲಿ ಇರ್ತಾರೆ, IT ಫೀಲ್ಡ್ ನವರು, ಬೇರೆ ಬೇರೆ ಫೀಲ್ಡ್ ಅಲ್ಲಿ ಕಾಮರ್ಸ್ ಅಕೌಂಟೆಂಟ್ಸ್. ಸೊ ಅಂತವರಿಗೆಲ್ಲ ಇಲ್ಲಿ ಬಂದು ಇಲ್ಲಿ ಯೂತ್ಸ್ಗೆ ಅಂತಲೇ ನಾವು ಸ್ಪೆಸಿಫಿಕಲಿ ನಾವು ಇದು ಮಾಡ್ತಾ ಇದ್ದೇವೆ. ಸೊ ಅದರಲ್ಲಿ ಎಲ್ಲ ಸಿಸ್ಟಮ್ನವ್ರು ಕೇಳ್ಕೊಂಡು ಇದು ಮಾಡಿ ಸಮಾಲೋಚನೆ ಕೊಡ್ತೇವೆ. ಮತ್ತೆ ಯಾವ ಟೈಪ್ ಸ್ಟ್ರೆಸ್ ಅನ್ನು ಮೇಂಟೈನ್ ಮಾಡ್ಬೋದು, ಯಾವ ಟೈಪ್ ಫುಡ್ ತಿಂದ್ರೆ ಒಳ್ಳೇದು. ಅಂದ್ರೆ ಕೆಲವೊಮ್ಮೆ ಏನಾಗ್ತದೆ, ಎಷ್ಟೋ ಜನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ಬಿಡ್ತಾರೆ ವರ್ಕ್, ಅದು ಒಳ್ಳೇದಲ್ಲ. ಸೊ ಅದೆಲ್ಲ ಏನಂತಂದ್ರೆ ಅದನ್ನ ಬಗ್ಗೆ ಒಂದು ನಾವು ಅವರಿಗೆ ಇನ್ಫಾರ್ಮೇಶನ್ ತಲುಪಿಸೋ ಕೆಲಸ ನಾವು ಮಾಡ್ತಾ ಇದ್ದೇವೆ. ಅದನ್ನ ಆದಷ್ಟು ಅವರು ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಈ ವೇದಿಕೆ ಮುಖಾಂತರ ಕೇಳ್ಕೊತೇನೆ ಅಷ್ಟೇ. ಈಗ ನಾನು ಮ್ಯಾಮ್ ಹತ್ರ ಕೇಳೋದಾದ್ರೆ, ಫ್ಯೂಚರ್ ಅಲ್ಲಿ ಆಯುಷ್ ಪದ್ಧತಿಗಳು ಯಾವ ರೀತಿಯ ಪಾತ್ರ ವಹಿಸಬಹುದು ಅಂತ ಒಬ್ಬ ಮನುಷ್ಯನ ಮೇಲೆ? ಫ್ಯೂಚರ್ ಅನ್ನು ನಾವು ಅರ್ಥ ಮಾಡಿಕೊಳ್ಳೋ ಮುಂಚೆ ಹಿಂದಿನ ಕಾಲ ನೋಡಿದ್ರೆ 100 years ಕಾಯಿಲೆಗಳು ಯಾವ್ದು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಎಲ್ಲ ಇನ್ಫೆಕ್ಷಿಯಸ್ ಡಿಸೀಸಸ್, ಅಂದ್ರೆ ಸಾಂಕ್ರಾಮಿಕ ಕಾಯಿಲೆಗಳು. ಸ್ಮಾಲ್ ಪಾಕ್ಸ್ ಮತ್ತೆ ಹೀಗೆ, ಅಂದ್ರೆ ಒಬ್ಬರಿನೊಬ್ಬರಿಗೆ ಹರಡುವಂತ. ಒಂದು ಊರಿಗೆ ಬಂದ್ರೆ ಅದನ್ನು ಮಹಾಮಾರಿ ಊರು ಒದ್ದಾಡಿಕೊಂಡು ಸಾಯಿ. ಸೊ ಇದೆಲ್ಲ ಹರಡುವಂತ ಕಾಯಿಲೆಗಳು ಜಾಸ್ತಿ. ಆದ್ರೆ ಈಗ ನೋಡ್ತಾ ಇದ್ರೆ ಹರಡುವಂತ ಕಾಯಿಲೆಗಳಿಗಿಂತ ನಾವಾಗಿ ನಮ್ಮಲ್ಲ ನಾವು ಸೃಷ್ಟಿ ಮಾಡುವಂತ ಕಾಯಿಲೆಗಳೇ ಜಾಸ್ತಿ. ಸೊ ಈ ಸಂದರ್ಭದಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ತಡಿಬಹುದು ಅಂತ. ಯಾಕಂದ್ರೆ ನಮ್ಮ ಜೀವನ ಶೈಲಿ ನಾವು ಸರಿ ಮಾಡಿಕೊಂಡ್ರೆ ಅಂತ ಕಾಯಿಲೆಗಳು ಬರದ ಹಾಗೆ ನೋಡಿಕೊಳ್ಳಿ. ಸೊ ಇಲ್ಲಿ ಮುಖ್ಯ ಪಾತ್ರ ಬರುವಂತದ್ದು ಈ ಆಯುಷ್ ಪದ್ಧತಿ. ಆಯುರ್ವೇದ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಯೋಗ ನ್ಯಾಚುರೋಪತಿ, ಯುನಾನಿಸಿಟಿ, ಎಲ್ಲದರಲ್ಲಿ ಕಾಯಿಲೆ ಬಂದಾಗ ಚಿಕಿತ್ಸೆಗಳಿದೆ. ಆದ್ರೆ ಅದರ ಜೊತೆಯಲ್ಲಿ ಬರದ ಹಾಗೆ ತಗೊಳ್ಳುವಂತ ಮೆಡಿಸಿನ್ಗಳು ಕೂಡ ಇದೆ. ಯೋಗ ಮಾಡಿಕೊಂಡಿರ್ಬೋದು, ಕರೆಕ್ಟ್ ಲೈಫ್ ಸ್ಟೈಲ್, ಆಯುರ್ವೇದದಲ್ಲಿ ದಿನಚರಿ ಅಂತ ಬರ್ತದೆ, ಎಷ್ಟೊತ್ತಿಗೆ ಹೇಳ್ಬೇಕು, ಯಾವ ಯಾವ ಋತುಮಾನದಲ್ಲಿ ಯಾವ ತರದ ಆಹಾರ ತಗೊಳ್ಬೇಕು, ಎಷ್ಟೊತ್ತಿಗೆ ಯಾವ ಟೈಪ್ ಇದು ಫುಡ್ ತಗೊಳ್ಬೇಕು. ಹೋಮಿಯೋಪತಿಯಲ್ಲಿ ಸಹ ವೈಟಾಲಿಟಿ, ಲೈಫ್ ಇದೆಲ್ಲ. ಸೊ ಕಾಲಕ್ಕೆ ತಕ್ಕ ಕಾಯಿಲೆಯನ್ನು ಬರದ ಹಾಗೆ ಹೇಗೆ ಮಾಡುವಂಥದ್ದು ಅನ್ನುವಂಥದ್ದು ನಮ್ಮ ಪದ್ಧತಿಗಳು ಜಾಸ್ತಿ ಎಂಫಸೈಸ್ ಮಾಡ್ತಾರೆ. ಸೊ ಭವಿಷ್ಯವನ್ನು ನೋಡುದಂತಾದ್ರೆ ಈ NCDs ಅಂತ ಕಾಮನ್ ವರ್ಡ್ಸ್, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್, ನಾನ್ ಕಮ್ಯುನಿಕೇಬಲ್ ಡಿಸಾರ್ಡರ್ಸ್. ಸೊ ಇದನ್ನೆಲ್ಲವನ್ನು ನಮ್ಮ ಪದ್ಧತಿಗಳನ್ನು ಅಳವಡಿಸಿಕೊಂಡ್ರೆ ಕಾಯಿಲೆ ಬರದ ಹಾಗೆ ನೋಡಿಕೊಳ್ಳಬಹುದು ಮತ್ತು ಲೈಫ್ ಸ್ಪ್ಯಾನ್ ಅನ್ನು ಜಾಸ್ತಿ ಮಾಡಬಹುದು. ಓಕೆ, ಈಗ ನೀವು ಹೇಳಿದ್ರಿ ಎಷ್ಟು ಗಂಟೆಗೆ ಹೇಳ್ಬೇಕು, ನಾವು ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಅದೊಂದು ದಿನಚರ್ಯವೇ ಇದೆ ಆಯುರ್ವೇದದಲ್ಲಿ ಅಂತ. ಸೊ ಅದರ ಬುಕ್ ಏನಾದ್ರು ನಮಗೆ ನಾಡಿದ್ದು ಅಲ್ಲಿ ಅವೈಲೇಬಲ್ ಇರುತ್ತೋ ಅಥವಾ ಏನು? ಬುಕ್ಸ್ ಈಗ ನಾವು ಒಂದು ಸ್ಟಾಲ್ ಇದೆ, ಅದು ಈಗ ನಾವು ಇದು ಜಸ್ಟ್ ಇದರಲ್ಲಿದೆ, ಅದು ದೇ ಆರ್ ಕಮಿಂಗ್, ಚೌಕಾಂಬ ಬುಕ್ ಅಂತ ಬರ್ತಾರೆ. ಬಂದ್ರೆ ನಿಮ್ಗೆ ಎಲ್ಲಾ ಬುಕ್ಸ್ ಅಲ್ಲಿ ಅವೈಲೇಬಲ್. ಹಾಗೆ ಕೋಟಕಲ್ ಅಂತ ಕಂಪನಿ ಬರ್ತಾ ಇದೆ, ಅವ್ರದ್ದು ಬುಕ್ಸ್ ಇದೆ. ನಿಮ್ಗೆ ಅದು ಸಾರ್ವಜನಿಕರಿಗೆ ಓದಿ ಅರ್ಥ ಮಾಡಿಕೊಳ್ಳುವಂತ ಬುಕ್ಸ್ ಎಲ್ಲ ಇದೆ. ಬಟ್ ನೀವೊಂದು ಒಳ್ಳೆ ಇದು ಐಡಿಯಾ ಕೊಟ್ಟಿದ್ರಿ. ಈಗ ಇನ್ನು ನಾವು ಇದಕ್ಕೆ ಅಂದ್ರೆ ಅಂದ್ರೆ ಈ ಆಯುರ್ವೇದದಲ್ಲಿ ನಾನು ಇವಾಗ ನಾವೇನಾದ್ರು ಇವಾಗ ಸಂದರ್ಶನ ಮಾಡುವಾಗ ಸುಮಾರು ಜನ ಹೇಳ್ತಾರೆ, ಇಲ್ಲ ಆಯುರ್ವೇದ ಪದ್ಧತಿಯಲ್ಲಿ ಹೀಗಿದೆ, ಬೆಳಗ್ಗೆ ಹಿಂಗೆ ಎದ್ದೇಳ್ಬೇಕು, ಇದನ್ನ ತಿನ್ಬೇಕು, ಸೊ ಈ ತರ ಎಲ್ಲ ಇದೆ ಅಂತ ಹೇಳ್ತಾರೆ. ಸೊ ಅದಕ್ಕೊಂದು ಪರ್ಟಿಕ್ಯುಲರ್ ಅಲ್ಲ. ಹಾಗೆ ಇನ್ನೊಂದಿದೆ ಬುಕ್ ಅಂತ ಹೇಳಿದ್ರೆ, ಇದರಲ್ಲಿ ಆಯುರ್ವೇದ ಅಂತ ಹೇಳಿದ್ರೆ ಅದು ಬರೇ ಎಲ್ರಿಗೂ ಒಂದೇ ತರ ಅಲ್ಲ. ಎವ್ರಿ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್. ಅದಕ್ಕೆ ನಾವು ಕನ್ಸಲ್ಟೇಷನ್ ಮಾಡಿ ಮಾಡ್ಬೇಕು. ದೋಷಂ ದೇಶಂ ಬಲಂ ಕಾಲಂ ಅನಲಂ ಪ್ರಕೃತಿಂ ವಯ
ಸತ್ವಂ ಸಾತ್ಯಂ ತಥಾಹಾರಂ ಇಷ್ಟು ವಿಷಯಗಳು ನಾವು ಯಾವಾಗಲೂ ನೋಡ್ಬೇಕಾಗ್ತದೆ. ಬರೇ ನಾವು ಒಬ್ಬರನ್ನು ಹೀಗೆ ಮಾಡಿ ಹೀಗೆ ಮಾಡಿ ನೋ. ಬುಕ್ ನೋಡೋದೊಂದು ಇನ್ಸ್ಟಾಗ್ರಾಮ್ ನೋಡೋದೊಂದು ಆಗ್ಬೋದಲ್ಲ ಅಲ್ವಾ? ಇಟ್ಸ್ ನಾಟ್ ಫೇರ್. ಆ ತರನೂ ಆಗ್ಬಾರ್ದು. ಅದರಿಂದಾಗಿ ಆಫ್ ಕೋರ್ಸ್ ಬುಕ್ ಇಸ್ ಜಸ್ಟ್ ಫಾರ್ ರೆಫರೆನ್ಸ್ ಅಷ್ಟೇ. ಬಟ್ ನಾವು ನಮ್ಮ ಶರೀರಕ್ಕೆ ಬಾಡಿ, ನಮ್ಮ ಶರೀರಕ್ಕೆ ಈಗ ಹಾಲು ಕುಡಿದ್ರೆ ಲೂಸ್ ಮೋಷನ್ ಆಗೋರು ಇದ್ದಾರೆ, ಹಾಲು ಕುಡಿದ್ರೆ ಕಾನ್ಸ್ಟಿಪೇಷನ್ ಆಗೋರು ಇದ್ದಾರೆ, 5 ಲೀಟರ್ ಹಾಲು ಕುಡಿದ್ರೆ ಏನಾಗದವರು ಇದ್ದಾರೆ. ಸೊ ಮಿಲ್ಕ್ ಇಸ್ ಸೆಟ್ ಟು ಬಿ ಹೋಲ್ಸಮ್ ಫುಡ್. In spite of that, that creates such problems. Alva. It means that, see, any food is not good or bad to anyone. Yes, correct. Adrindagi, we have to listen to our body and we have to accustom to that. And we are the people who will actually guide you to that. Will be a media, now on the media. That is where Ayush Habba comes to vertical picture. ಈಗ ಇಲ್ಲಿ ಬಂದ ಕೂಡಲೇ ಏನಾಗುತ್ತೆ ಅಂತ ಹೇಳಿದ್ರೆ ದೇ ಕಮ್ ಟು ನೋ ವಾಟ್ ಎಕ್ಸಾಕ್ಟ್ಲಿ ಈಸ್ ಆಯುಷ್. ಆಗ ಆಯುಷ್ ಹೇಗೆ ಏನ್ ಮಾಡ್ತಾ ಇದೆ ಅಂತ ಕರೆಕ್ಟ್ ಆಗಿ ಇನ್ನೂ ಜನರಿಗೆ ಕರೆಕ್ಟ್ ಆಗಿ ತಿಳುವಳಿಕೆ ಇಲ್ಲ. ಸೊ ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್. ಇದನ್ನು ನಾವು ಎಲ್ರಿಗೆ ಹೇಳ್ಕೊಡುವ ಐಡಿಯಾ ಇದೆ. ಸೊ ಅದರಿಂದ ಪುನಃ ನಾನು ಹೇಳ್ತಾ ಇದ್ದೇನೆ, ಎಲ್ಲರೂ ಇದಕ್ಕೆ ಬರಬೇಕು, ಬಂದ್ರೆ ಮಾತ್ರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಒಂದು ಬೆಸ್ಟ್ ಲೈಫ್ ಸ್ಟೈಲ್ಗೋಸ್ಕರ. ಓಕೆ, ಈಗ ಕಾರ್ಯಕ್ರಮದ ಕೊನೆಯಲ್ಲಿ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನಮ್ಮ ಆಡಿಯನ್ಸ್ಗೆ? ನಾನು ಹೇಳಿದೆ, ಆಯುಷ್ ಹಬ್ಬ ಅನ್ನುವಂಥದ್ದು ನಮಗೂ ಹಬ್ಬ, ಡಾಕ್ಟರ್ಸ್ಗಳಿಗೂ ಹಬ್ಬ, ಜನರಿಗೂ, ಸಾಮಾನ್ಯ ಜನರಿಗೂ ಇದು ಹಬ್ಬ. ಇಲ್ಲಿ ಆರೋಗ್ಯವನ್ನು ತಡೆಗಟ್ಟಿಕೊಳ್ಳುವುದಕ್ಕೂ, ಆರೋಗ್ಯ ಕಳ್ಕೊಂಡು ಸ್ವಲ್ಪ ಅನಾರೋಗ್ಯ ಇದ್ದವರು ವಾಪಸ್ ಆರೋಗ್ಯಕರ ಸ್ಥಿತಿಗೆ ಬರ್ಲಿಕ್ಕೆ ಒಂದು ಹಂತ ಮತ್ತು ಒಂದು ಸ್ಟೇಜ್ ಕ್ರಿಯೇಟ್ ಆಗಿದೆ. ಮತ್ತೆ ಇದೆಲ್ಲ ಉಚಿತವಾಗಿ ಸಿಗ್ತಾ ಇದೆ. ಹಾಗಾಗಿ ಇದೊಂದು ನಮಗೂ ಖುಷಿಯ ಹಬ್ಬ, ಕಾಯ್ತಾ ಇದ್ದೇವೆ. ಎಲ್ಲರೂ ಬರ್ಬೇಕಂತ ಕೇಳ್ತೀವಿ. ಅದೇ ಈಗ ಇವರು ಎಲ್ಲರೂ ಹೇಳಿದಾಗೆ ಇದರಲ್ಲಿ ಏನಂತ ಹೇಳಿದ್ರೆ ಎಲ್ಲ ನಮ್ಮ ಪದ್ಧತಿಗಳ ಡಾಕ್ಟರ್ಸ್ಗಳು, ವೈದ್ಯರುಗಳು, ಹಾಗೆ ಸ್ಟೂಡೆಂಟ್ಸ್ ಎಲ್ಲರೂ ಬರ್ತಾ ಇದ್ದಾರೆ. ಹಾಗೆ ಎಲ್ಲರೇ ಸಾರ್ವಜನಿಕರಿಗೆ ಎಷ್ಟು ಸಾರ್ವಜನಿಕರು ಬರ್ತಾರ ಅಷ್ಟು ನಮ್ಮ ಸ್ಟ್ರೆಂತ್ ಇಂಪ್ರೂವ್ ಆಗ್ತದೆ ಅಲ್ವಾ? ಹಾಗೆ ಎಲ್ಲರೂ ಬಂದ್ರೆ ಅವರು ಎಕ್ಸ್ಪೀರಿಯನ್ಸ್ ಆದ್ರೆ ಮಾತ್ರ ನಾವು ಮಾಡಿದ ಇದಕ್ಕೆ ಸಾರ್ಥಕ ಅಷ್ಟೇ. ನಮ್ಗೆ ಎಲ್ಲರೂ ಬರ್ಬೇಕು ಅಂತ ನಮ್ಮ ಉದ್ದೇಶ. ಸರ್, ನೀವು ಅದೇ ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ. ಎಸ್ಪೆಷಲಿ ಮತ್ತೊಂದು ಏನಂತ ನಾನು ವಿಚಾರ ಒಂದು ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಏನಂತಂದ್ರೆ ಇವಾಗ ಆಫ್ಟರ್ PUC ಏನಂತ ಅನ್ನೋರಿಗೆ ಕೂಡ ಆಯುಷಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಕೂಡ ನಾವು ಅಲ್ಲಿ ಒಂದು ಡೆಮೋ ಕೊಡ್ತಾ ಇದ್ದೇವೆ. ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೂಡ ಇದೆ. ಯಾಕಂತಂದ್ರೆ ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಯುಷ್ ಕಾಲೇಜಸ್ ಇಷ್ಟಿದೆ, ಎಲ್ಲೆಲ್ಲಿದೆ, ಯಾವ್ಯಾವ ಕೋರ್ಸ್ ಅನ್ನ ನಾವು ಅವರಿಗೆ ಇದು ಸೆಲೆಕ್ಟ್ ಮಾಡ್ಬೋದು. ಇವಾಗ ಆಫ್ಟರ್ PUC ದೇರ್ ಆರ್ ಮೆನಿ ಕೋರ್ಸಸ್. ಇವಾಗ ಎಲ್ರಿಗೂ MBBS ಮಾಡ್ಲಿಕ್ಕೆ ಆಗುದಿಲ್ಲ, ಎಲ್ರಿಗೂ ಡೆಂಟಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಪೇಷಂಟ್ ಜೊತೆ ಒಂದು ಮುಂದೆ ಹೋಗಿ ಒಂದು ಒಂದು ಪೇಷಂಟ್ ಟ್ರೀಟ್ ಮಾಡ್ಬೇಕಂತ ಒಂದು ಇದ್ದವರಿಗೆ, ಮನಸ್ಥಿತಿ ಇದ್ದವರಿಗೆ, ಒಂದು ಹೀಲಿಂಗ್ ಮಾಡಬೇಕು ಒಂದು ಇದ್ದವರಿಗೆ ಆಯುಷ್ ಇಲ್ಲಿ ಕೂಡ ಆಪ್ಷನ್ಸ್ ಇದೆ. ಆಯುರ್ವೇದ ಕಾಲೇಜಸ್ ಇದೆ ನಮ್ಮ ದಕ್ಷಿಣ ಕನ್ನಡದಲ್ಲಿ, ತುಂಬಾ ಕಾಲೇಜಸ್ ಇದೆ. ಯೋಗ ಕಾಲೇಜಸ್ ಇದೆ, ಹೋಮಿಯೋಪತಿ ಕಾಲೇಜಸ್ ಇದೆ. ಮಂಗಳೂರಲ್ಲಿ ದೇರಗಟ್ಟೆಯಲ್ಲಿ ಫಾದರ್ ಮುಲ್ಲರ್ಸ್ ಇದೆ, ಮತ್ತೆ ನಾಟಕಲ್ಲಿ ಇದರಲ್ಲಿ ಮಂಜನಡಿಯಲ್ಲಿ ಏನಪ್ಪ ಇದೆ, ಮತ್ತೆ ಆಲ್ವಾಸ್ ಅಲ್ಲಿ ಮೂಡಬಿದ್ರಲ್ಲಿ ಆಲ್ವಾಸ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಇದೆ. ಹಾಗೆ ಯೋಗ ಕಾಲೇಜಸ್ ಇದೆ. ಮತ್ತೆ ಇದನ್ನೆಲ್ಲ ಯಾಕಂತಂದ್ರೆ ಕೆಲವರಿಗೆ ಗೊತ್ತಿಲ್ಲ. ಸೊ ಅದನ್ನು ಕೂಡ ನಾವು ಆ ಒಂದು ದಿವಸ ನಾವು ಇದು ಮಾಡ್ತಾ ಇದ್ದೇವೆ. ಮತ್ತೆ ಒಂದು ಅವರಿಗೊಂದು ಕೂಡ ಅವಕಾಶ, ಒಂದು ಓಪನ್ ಆಪ್ಷನ್ ಗೊತ್ತಾಗ್ತದೆ. ಮುಂದೆ ಆಫ್ಟರ್ PUC ಯಾವ ಒಂದು ದಿಶೆಯಲ್ಲಿ ಹೋಗ್ಬೋದು, ಇನ್ಸ್ಟೆಡ್ ಆಫ್ ಯಾವ್ದು ಸಹ ಕೋರ್ಸ್ ಅದೇ ಮಾಡ್ಬೇಕಂತಲ್ಲ. ಬಟ್ ಅವರಿಗೆ ಒಂದು ಅಭಿರುಚಿ ಇದೆ, ಆ ಒಂದು ನಿಟ್ಟಿನಲ್ಲಿ ಇದು ಮಾಡ್ಬೇಕಂತ, ಸಾಧನೆ ಮಾಡ್ಬೇಕಂತಿದ್ರೆ ಅದನ್ನು ಕೂಡ ನಾವು ಅವರಿಗೆ ಒಂದು ಅವಕಾಶ ಮಾಡಿಕೊಡ್ತೇವೆ. ಯಾವ ಕಾಲೇಜ್ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ಮತ್ತೆ ಅದೇ ಹೇಳಿದಾಗೆ ಎಲ್ಲ ಯೂತ್ಸ್ ಬನ್ನಿ, ಏಜ್ ನೋಡ್ ಬನ್ನಿ. ಮತ್ತೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಆಲ್ವೇಸ್. ಸೊ ಅದನ್ನ ಇದು ಮಾಡಿ ಮುಂದೆ ಹೋಗಿ ಲಕ್ಷಾಂತರ ದುಡ್ಡು ಹಾಸ್ಪಿಟ್ಲಿಗೆ ಅದಕ್ಕಿಂತ ಮೊದಲೇ ಅದನ್ನ ಒಂದು ಸಣ್ಣದ್ರಲ್ಲಿ ಅದನ್ನು ಗುಣ ಮಾಡ್ಕೊಂಡ್ರೆ ಆ ಲೆವೆಲ್ಗೆ ಹೋಗೋದಿಲ್ಲ. ಕೆಲವರು ಏನಂತಂದ್ರೆ ಯಾವುದೇ ಒಂದು ಬಂದ್ರೆ ನಾಳೆ ಹೋಗೋಣ, ಗುಣ ಆಗ್ತದೆ ನೋಡು, ಆ ತರ ಎಲ್ಲ ಮಾಡುದು. ಅಥವಾ ಮೊಬೈಲ್ ಅಲ್ಲಿ ಕೆಲವು ಅದು ಇನ್ಫಾರ್ಮೇಶನ್ ಮಾಡ್ಕೊಂಡು ಮನೆಯಲ್ಲಿ ಏನೇನೋ ಮಾಡ್ಕೊಂಡು ಇದು ಮಾಡೋದಕ್ಕಿಂತ ರೀಚ್ ಔಟ್. ಇವಾಗ ನಿಮ್ಮ ಹತ್ರದಲ್ಲಿ ಆಯುರ್ವೇದ ವೈದ್ಯರಿದ್ದಾರೆ, ನಿಮ್ಮ ಹತ್ರದಲ್ಲಿ ಹೋಮಿಯೋಪತಿ ವೈದ್ಯರಿದ್ದಾರೆ, ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತೇವೆ ನಾವು. ಯಾವ ಏರಿಯಾದಲ್ಲಿ ಇವಾಗ ಪುತ್ತೂರಲ್ಲಿ ಎಷ್ಟು ಹೋಮಿಯೋಪತಿ ಡಾಕ್ಟರ್ಸ್ ಇದ್ದಾರೆ,
ಬೆಳ್ತಂಗಡಿಯಲ್ಲಿ ಎಷ್ಟಿದ್ದಾರೆ, ಸುಳ್ಯದಲ್ಲಿ ಆಯುರ್ವೇದ ಎಷ್ಟಿದ್ದಾರೆ, ಹೋಮಿಯೋಪತಿ ಯೋಗ ಸೆಂಟರ್ಸ್ ಏನೇನಿದೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಇದೆ. ಸೊ ನಿಮಗೆ ಅಲ್ಲಿ ಬಂದ ಕೆಲವರಿಗೆ ಹಿತ್ತಲೆಲ್ಲ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ. ಅದೇ ತರ ನೆಕ್ಸ್ಟ್ ಕ್ರಾಸ್ ಅಲ್ಲಿ ಇದ್ದ ಡಾಕ್ಟರ್ ಬಗ್ಗೆ ಗೊತ್ತಿರೋದಿಲ್ಲ, ನಾವು ಮಂಗಳೂರಿಗೆ ಹೋಗ್ತೇವೆ ಅಥವಾ ಬ್ಯಾಂಗ್ಳೂರಿಗೆ ಹೋಗ್ತೇವೆ ಅಂತ ಹೇಳ್ತಾರೆ. ಆ ತರ ಮಾಡೋದ್ರಿಂದ ಒಂದು ಏನಂತಂದ್ರೆ ಎಕನಾಮಿಕ್ ಕ್ರೈಸಿಸ್ ಇರ್ತದೆ, ಎಲ್ಲ ಒಂದು ಟೈಮ್ ಇದು ಇರ್ತದೆ, ಎಲ್ಲಾನು ಸೇವ್ ಮಾಡ್ಕೋಬಹುದು. ಸೊ ಅದು ಆ ನಿಟ್ಟಿನಲ್ಲಿ ನಾವು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇವೆ. ಎಲ್ಲರೂ ಇದನ್ನ ಒಂದು ಈ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತೆ ಶೇರ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ನೋಡಿ ಅಂತ ನಾನು ಅವಾಗ ಇದು ಮಾಡ್ತಿದ್ದೆ, ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ದು ಆಯುಷ್ ಹಬ್ಬ ಪೇಜ್ ಇದೆ, ಅದರಲ್ಲಿ ಇನ್ಫಾರ್ಮೇಶನ್ ಇದೆ. ಯಾಕಂದ್ರೆ ಇನ್ಫಾರ್ಮೇಶನ್ಗೋಸ್ಕರ ನಾವು ಏನ್ ಹೇಳ್ತೇವೆ ಅದು ಆಕ್ಚುಲಿ ಆಯುಷ್ ಹಬ್ಬ ಪೇಜ್ ಅಲ್ಲಿ ಇರೋದೆಲ್ಲ ಆಯುಷ್ ಹಬ್ಬದ ರಿಲೇಟೆಡ್ ಇರ್ತದೆ. ಮತ್ತೆ ಇವಾಗ ನೀವು ಹೇಳಿದಕ್ಕೆ ಕೈಪಿಡಿ ಯಾವ ಯಾವ್ದು ಟೈಮಿಂಗ್ಸ್ ಫುಡ್ ಅಂತೆಲ್ಲ ಆ ವಿಷಯದಲ್ಲಿ ಕೂಡ ಮುಂದೆ ಕೂಡ ಅದರಲ್ಲಿ ನಾವು ಪೇಜಸ್ ಅಲ್ಲಿ ಹಾಕ್ತೇವೆ. ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಕ್ಯೂರೇಟೆಡ್ ಬೈ ಆಯುರ್ವೇದ ಹೋಮಿಯೋಪತಿ ಡಾಕ್ಟರ್ಸ್ ಓನ್ಲಿ. ಆಯುಷ್ ಡಾಕ್ಟರ್ಸ್ ಕ್ಯೂರೇಟೆಡ್ ಆಗಿ ಹಾಕ್ತಾರೆ, ಯಾರೇ ಇನ್ಫ್ಲುಯೆನ್ಸರ್ ಆಗ್ಲಿ ಮಾಡಿ ಹಾಕೋದಲ್ಲ. ಸೊ ಆ ಇನ್ಫಾರ್ಮೇಶನ್ ಕೂಡ ನಾವು ಅಲ್ಲಿ ಪೇಜ್ ಅಲ್ಲಿ ಶೇರ್ ಮಾಡ್ತೇವೆ. ಆಯುಷ್ ಬಗ್ಗೆ ಹಬ್ಬದ ಬಗ್ಗೆ ಕೂಡ ಡಿಟೇಲ್ಡ್ ಆಗಿ ಅಲ್ಲಿ ಏನೇನಿದೆ, ಯಾವ ಟೈಮಿಂಗ್ ಏನೇನು ಪ್ರೋಗ್ರಾಮ್ ಇದೆ ಅದನ್ನೆಲ್ಲ ನಾವು ಅಲ್ಲಿ ಮಾಡ್ತೇವೆ. ಸೊ ಫಾಲೋ ಆಯುಷ್ ಹಬ್ಬ ಇನ್ಸ್ಟಾಗ್ರಾಮ್ ಪೇಜ್ ಫಾರ್ ಮೋರ್ ಡೀಟೇಲ್ಸ್. ಹಾಗೇನೆ ಜನವರಿ 31 ಮತ್ತು ಫೆಬ್ರವರಿ 1ನೇ ತಾರೀಕಿಗೆ ಮಂಗಳೂರಿನ TMI ಕನ್ವೆನ್ಷನ್ ಸೆಂಟರ್ಗೆ ಬನ್ನಿ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಪಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಮೂವರಿಗೂ, ಪ್ರದೀಪ್ ಸರ್ ಆಗಿರ್ಬೋದು, ಪ್ರವೀಣ್ ಸರ್ ಆಗಿರ್ಬೋದು, ಸಂಗೀತಾ ಮ್ಯಾಮ್ಗೆ ಒಂದು ಒಳ್ಳೆಯ ಇನ್ಫಾರ್ಮೇಶನ್ ನಮ್ಗೆ ಇವತ್ತು ಕೊಟ್ಟಿದ್ದೀರಾ. ಸೊ ನಿಮ್ಮ ಮೂವರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡೋರು ವೀಕ್ಷಕರು, ಇದಾಗಿತ್ತು ಇವತ್ತಿನ ನಮ್ಮ ಆಯುಷ್ ಹಬ್ಬ 2026 ಕಾರ್ಯಕ್ರಮ. ಮುಂದೆ ಇನ್ನಷ್ಟು ಒಂದು ಒಳ್ಳೊಳ್ಳೆಯ ಟಾಪಿಕ್ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.